ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುರುಗಳಿಗೆ ನನ್ನ ನಮಸ್ಕಾರಗಳು. ಈ ದಿನ ನನಗೆ ಕೊಟ್ಟಿರುವ ವಿಷಯ ಗ್ರಂಥಿಗಳು. ಇವುಗಳನ್ನು ನಾವು ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೀವಿ. ಈ ಗ್ರಂಥಿಗಳನ್ನ ನಿರ್ನಾಳ ಗ್ರಂಥಿಗಳು ಆಗಿವೆ. ಇವು ದೇಹದ ನಿಯಂತ್ರಕಗಳು. ನಮ್ಮ ಜನನದಿಂದ ಹಿಡಿದು ದೇಹದ ಬೆಳವಣಿಗೆ ಇರ್ಬೋದು, ನಿಯಂತ್ರಣ ಇರ್ಬೋದು, ಚಟುವಟಿಕೆಗಳು ಇರ್ಬೋದು, ಚಯಾಪಚನ ಅಂದ್ರೆ ಡೈಜೆಷನ್ ಇರ್ಬೋದು, ಇಮ್ಯುನಿಟಿ ಇರ್ಬೋದು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯಲು ಇನ್ನೂ ಅನೇಕ ಕಾರ್ಯಗಳಿಗೆ ಈ ಗ್ರಂಥಿಗಳ ಮಹತ್ವ ತುಂಬಾ ಬೇಕಾಗಿದೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಪೀನಿಯಲ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡು, ಥೈಮಸ್ಸು, ಅಡ್ರಿನಲಿನ್, ಪ್ಯಾಂಕ್ರಿಯಾಸು, ಓವರಿಸು ಮತ್ತು ಟೆಸ್ಟಿಸ್, ಇದು ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಇರುವಂತ ಗ್ರಂಥಿಗಳು. ಈಗ ಒಂದೊಂದಾಗಿ ಹೋಗೋಣ ನಾವು. ಮೊದಲನೇದಾಗಿ ನಾವು ಪೀನಿಯಲ್ ಗ್ಲ್ಯಾಂಡ್. ಇದು ಎಲ್ಲಿದೆ? ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿದೆ. ಅಶ್ವಿನಿ, ಒಂದ್ಸಾರಿ ಆ ಪಿಕ್ಚರ್ ತೋರಿಸ್ಬಿಡಮ್ಮ. ತಮ್ಗೆಲ್ಲ ಅದು ಗ್ರಂಥಿಗಳು ನಮ್ಮ ದೇಹದಲ್ಲಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಅಶ್ವಿನಿ ಅವ್ರಿಗೆ ಕಳಿಸಿದ್ದೆ. ಯಾಕಂದ್ರೆ ನನಗೆ ಹಾಕ್ಲಿಕ್ಕೆ ಅದು ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಮಾತಾಡುವಾಗ ಅಂತೇಳಿ. ಸರಿ, ಅವರು ಹೇಳಿದ್ದೀನಿ, ಅವರು ತೋರಿಸಿದಾಗ ಅದು ತಮ್ಗೆ ಗೊತ್ತಾಗುತ್ತೆ. ಇದು ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿದೆ. ಅಶ್ವಿನಿ, ಆ ಪಿಕ್ಚರ್ ಒಂದ್ಸಾರಿ ಹಾಕಮ್ಮ. ಇದು ದೇಹದ ಇನ್ನಿತರೆ ಗ್ರಂಥಿಗಳ ದೊಡ್ಡದು ಮಾಡು, ದೊಡ್ಡದಾಗಿ ಸ್ವಲ್ಪ ಎನ್ಲಾರ್ಜ್ ಮಾಡು, ಇನ್ನು 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 ಮಾಡು, ಎಷ್ಟು ದೊಡ್ಡದು ಬರುತ್ತೋ ಅಷ್ಟು ಮಾಡು. ಹಾ, ಸ್ವಲ್ಪ ಸೈಡ್ಗೋಯ್ತು. ಇಲ್ಲ, ದೇಹ ಕಾಣಿಸ್ತಾ ಇಲ್ಲ. ಹಾ, ತಾವೊಂದ್ಸಾರಿ ನೋಡ್ಕೋಬಹುದು. ಯಾಕಂದ್ರೆ ನಮಗೆ ಅದು ಎಲ್ಲೆಲ್ಲಿದೆ ಅಂತ ಗೊತ್ತಾದ್ರೆ ನಾವು ಹೇಳುವಾಗ ಅದನ್ನ ಮನನ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಮೆದುಳಿನ ಮಧ್ಯಭಾಗದಲ್ಲಿ ಕಾಣ್ತೀವಿ, ಪೀನಿಯಲ್ಲು ಪಿಟ್ಯೂಟರಿ ಅಲ್ಲಿ ಕಾಣುತ್ತೆ. ಗಂಟ್ಲ ಹತ್ರ ಬಂದಾಗ ನಮ್ಮ ವಿಶುದ್ಧ ಚಕ್ರ ಇರೋ ಹತ್ರ ಅದು ಒಂದು ಏನು ಕಡಿಮೆ ಮಾಡಿ, ಸ್ವಲ್ಪ ಕಡಿಮೆ ಮಾಡಿ, ಎಲ್ಲ ಕಾಣಿಸ್ಬೇಕು. ಸ್ವಲ್ಪ ಕಡಿಮೆ. ಥೈರಾಯ್ಡ್ ಗ್ರಂಥಿ ಬರುತ್ತೆ. ಆಮೇಲೆ ಹಾಗೆ ಕೆಳಗಡೆ ಬಂದಾಗ ನೋಡಿ, ಅಲ್ಲಿ ಮೇದೋಜ್ಜೀರಕ ಗ್ರಂಥಿ, ಎಸ್, ಹಂಗೆ ಇಲ್ಲಿ ಮೇದೋಜ್ಜೀರಕ ಗ್ರಂಥಿ ಕಾಣುತ್ತೆ. ಹಂಗೆ ಕೆಳಗಡೆಗೆ ಹೋಗ್ತಾ ಹೋಗ್ತಾ ನಾವು ನಮ್ಮ ಓವರಿಸ್ ಮತ್ತು ಟೆಸ್ಟಿಸ್ ಇವುಗಳನ್ನ ನಾವು ಕಾಣಬಹುದು. ಯಾಕಂದ್ರೆ ಇದು ನಾವು ಪಿಕ್ಚರ್ ಗಮನಕ್ಕೆ ತಗೊಂಡಾಗ ನಮ್ಗೆ ಈಸಿಯಾಗಿ ಗ್ರಹಿಸಕ್ಕೆ ಅನುಕೂಲ ಆಗುತ್ತೆ. ಈ ಪೀನಿಯಲ್ ಗ್ಲ್ಯಾಂಡ್ ಬಂದು ಮಿದುಳಿನ ಮಧ್ಯಭಾಗದಲ್ಲಿದೆ. ಇದು ದೇಹದ ಇನ್ನಿತರೆ ಗ್ರಂಥಿಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಇದನ್ನು ನಾವು ಮೂರನೇ ಕಣ್ಣು ಅಂತಲೂ ಸಹ ಕರಿತೀವಿ. ಈ ಗ್ರಂಥಿಯು ಅತ್ಯುತ್ತಮ ಕಾರ್ಯನಿರ್ವಹಣೆಯ ವ್ಯಕ್ತಿಗೆ ದಿವ್ಯ ಗುಣಗಳನ್ನು ತಂದುಕೊಡುತ್ತದೆ. ಇಂತಹ ವ್ಯಕ್ತಿಗಳು ಜ್ಞಾನಿಗಳಾಗಿ ಪ್ರೇಮಪೂರಿತ ಹೃದಯವಂತರೂ ಆಗಿರುತ್ತಾರೆ. ಅಪಾರವಾದ ಮನೋಬಲವನ್ನು ಹೊಂದಿರುತ್ತಾರೆ. ಇಂಥವರು ಯಾವುದೇ ದುಃಖಗಳಿಗೂ ಕುಗ್ಗುವುದಿಲ್ಲ. ಇದರಿಂದ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ? ತಮ್ಗೆಲ್ಲ ಗೊತ್ತಿರೋ ಹಾಗೆ ಮೆಲಾಟೋನಿನ್ ಅಂತ. ಈ ಹಾರ್ಮೋನು ಬಿಡುಗಡೆ ಆಗದಿದ್ದಾಗ ಅಥವಾ ಕಮ್ಮಿ ಸ್ರಹಿಸುವಿಕೆ ಆದಾಗ ನಿದ್ರಾಹೀನತೆಗೆ ಕಾರಣವಾಗುತ್ತೆ. ಇದನ್ನ ಇನ್ಸೋಮ್ನಿಯಾ ಅಂತಾನು ಕರಿತೀವಿ. ಇದು ಚಿಕ್ಕ ನಿರ್ನಾಳ ಗ್ರಂಥಿಯಾಗಿದ್ದು ತಮ್ಗೆಲ್ಲ ಗೊತ್ತಿರೋ ಹಾಗೆ ಮೆದುಳಿನ ಮಧ್ಯಭಾಗದಲ್ಲಿದೆ. ಈ ಮೆಲಟೋನಿನ್ ಎಂಬ ಹಾರ್ಮೋನ್ ಅನ್ನು ಸ್ರವಿಸುವುದರಿಂದ ಶರೀರದ ಗಡಿಯಾರವನ್ನು ರೆಗ್ಯುಲೇಟ್ ಮಾಡುತ್ತದೆ. ಇದನ್ನು ನಾವು ಶರೀರದ ಸರ್ಕ್ಯಾಡಿಯನ್ ರಿದಮ್ ಅಂತಾನು ನಾವು ಕರಿತೀವಿ. ಈ ಸರ್ಕ್ಯಾಡಿಯನ್ ರಿದಮ್ ಅಂದ್ರೆ ಏನು ತಿಳಿಯೋಣ. ಇದು ಶರೀರದ ಗಡಿಯಾರ. ದೈಹಿಕ, ಮಾನಸಿಕ, ನಮ್ಮ ನಡತೆ, ನಮ್ಮ ಸ್ವಭಾವ, ಇಲ್ಲಿ ಬದಲಾವಣೆ ಯಾವುದು? ಈ 24 ಗಂಟೆಯಲ್ಲಿ ನಡೆಯುವ ಕ್ರಿಯೆ. ಇದು ಹಗಲು ಮತ್ತು ರಾತ್ರಿಯೂ ಪರಿಣಾಮವನ್ನು ಬೀರ್ತಾ ಇರ್ತದೆ. ಈ ಸರ್ಕ್ಯಾಡಿಯನ್ ರಿದಮ್ ಹಗಲು ರಾತ್ರಿ ಪರಿಣಾಮ ಹೊಂದಿರುತ್ತದೆ. ಅಲ್ಲದೆ ಇದ್ರ ಜೊತೆಗೆ ಇತರೆ ಫ್ಯಾಕ್ಟರ್ಗಳು ಸಹ ಕಾರಣ ಆಗುತ್ತೆ. ಅವು ಯಾವ್ಯಾವು? ನಾವು ತಿನ್ನುವ ಆಹಾರ, ನಮ್ಮ ಸ್ಟ್ರೆಸ್, ನಮ್ಮ ಶಾರೀರಿಕ ಚಟುವಟಿಕೆಗಳು, ನಮ್ಮ ಸೋಷಿಯಲ್ ಎನ್ವೈರ್ನಮೆಂಟ್, ನಮ್ಮ ಟೆಂಪರೇಚರು, ಹೀಗೆ ಅನೇಕ ಕಾರಣಗಳು ಇವುಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ಶಾರೀರಿಕ ಗಡಿಯಾರವು ಶರೀರದ ಅನೇಕ ವಿಧಾನಗಳನ್ನು ಅಫೆಕ್ಟ್ ಮಾಡುತ್ತೆ. ನಮ್ಮ ನಿದ್ರೆ ಇರ್ಬೋದು, ಶರೀರದ ಉಷ್ಣತೆ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಅಪಟೈಟ್ ಇರ್ಬೋದು, ನಮ್ಮ ಡೈಜೆಷನ್ನು, ಈ ರೀತಿ ಇದು ಒಳಗೊಂಡಿರುತ್ತದೆ.
ಈ ಶಾರೀರಿಕ ಗಡಿಯಾರವು ಅನೇಕ ಸ್ಥಿತಿಗಳನ್ನು ಸಹ ಒಳಗೊಂಡಿದೆ. ಏನು ಇದು? ನಮ್ಮ ಒಬೆಸಿಟಿ, ನಮ್ಮ ಡಯಾಬಿಟಿಸ್ ಇರ್ಬೋದು, ನಮ್ಮ ಡಿಪ್ರೆಷನ್ ಇರ್ಬೋದು, ಬೈಪೋಲಾರ್ ಡಿಸಾರ್ಡರ್, ಇದು ಒಂದು ಮನಸ್ಸಿಗೆ, ಮಾನಸಿಕ ಸ್ಥಿತಿಗೆ ಸಂಬಂಧಿಸಿದಂತ ಒಂದು ಇದು. ಅದೇ ರೀತಿ ಸೀಸನಲ್ ಈ ಒಂದು ಅಫೆಕ್ಟಿವ್ ಡಿಸಾರ್ಡರ್ಸ್ ಆಗುತ್ತೆ. ನಿದ್ರೆಯ ಡಿಸಾರ್ಡರು ಸಹ ಬರುತ್ತೆ. ಈ ಅನೇಕ ಡಿಸಾರ್ಡರ್ಗಳು ಟ್ರೀಟಬಲ್ಲು, ಇವುಗಳ ಟ್ರೀಟ್ ಮಾಡೋದಾಗಿದೆ. ಆದ್ರೆ ಕೆಲವೊಂದು ರಿಸಾಲ್ವ್ ಸಹ ಮಾಡಬಹುದು ಚಿಕ್ಕ ಚಿಕ್ಕ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ. ಅದು ಯಾವುದು? ನಾವು ಹಗಲು ಸಮಯದಲ್ಲಿ ಹೊರಗಡೆ ಕಾಲ ಕಳೆಯೋದ್ರ ಮೂಲಕ, ಪ್ರತಿದಿನ ಅವಶ್ಯಕತೆ ಇರುವಷ್ಟು ವ್ಯಾಯಾಮ ಮಾಡುವುದರಿಂದ, ನಮಗೆ ರೆಸ್ಟ್ ಕೊಟ್ಟು ನಿದ್ರೆ ಬರುವಂತ ಒಂದು ವಾತಾವರಣದಲ್ಲಿ ಮಲಗುವುದರಿಂದ, ಈ ಆಲ್ಕೋಹಾಲು, ಕೆಫಿನ್ನು, ನಿಕೋಟಿನ್ನು ಇದು ಸಂಜೆ ಹೊತ್ತು ಸೇವಿಸುವುದನ್ನು ತಡೆಯುವುದರಿಂದ, ಮಲಗುವ ಮುಂಚೆ ಮೊಬೈಲ್ ಇರ್ಬೋದು, ಟಿವಿ ಇರ್ಬೋದು, ಈ ಪವರ್ ಏನೇನಿದೆ ಡಿವೈಸಸ್ ನಾವು ಬಿಡುವುದರಿಂದ, ಅಂದ್ರೆ ಕಡಿಮೆ ಮಾಡಬೇಕು ಅಥವಾ ದೂರ ಇಡಬೇಕು. ಈ ಗ್ರಂಥಿಯು ರೆಟಿನಾ ಮೂಲಕ ಹಗಲು ರಾತ್ರಿ ಬೆಳಕು ಕತ್ತಲನ್ನು ಗ್ರಹಿಸುತ್ತದೆ. ಈ ಮೆಲಟೋನಿನ್ ಹಾರ್ಮೋನ್ ಅನ್ನು ರಾತ್ರಿ ಅಂದ್ರೆ ಕತ್ತಲೆ ಇರುವ ಸಮಯದಲ್ಲಿ ಮತ್ತು ನಾವು ಧ್ಯಾನದಲ್ಲಿ ಕಾಮಾಗಿ ಕುಳಿತುಕೊಂಡಿರ್ತೀವಲ್ಲ, ಆ ಸಮಯದಲ್ಲಿ ಈ ಮೆಲಟೋನಿನ್ ಹಾರ್ಮೋನ್ ಸ್ರವಿಸುತ್ತದೆ. ಇದು ನಿದ್ರೆಯ ಕ್ರಿಯೆಯನ್ನು ರೆಗ್ಯುಲೇಟ್ ಮಾಡಲು ಸಹಾಯ ಮಾಡುತ್ತದೆ. ರಾತ್ರಿ ಮಲಗುವ ಮುಂಚೆ ಆಲೋಚನೆಗಳು ಬೇಡ. ಈಗಾಗಲೇ ಹೇಳಿದಂತೆ ಮೊಬೈಲ್ ನೋಡೋದು, ಟಿವಿ ನೋಡೋದು, ಲ್ಯಾಪ್ಟಾಪ್ ಕೆಲಸ, ಇದ್ಯಾವುದು ಬೇಡ. ಸಫಿಶಿಯಂಟ್ ನಿದ್ರೆ ಬೇಕು. ಈಗ ವಯಸ್ಕರು ಎಷ್ಟು ಬೇಕು ನಿದ್ರೆ? ಕನಿಷ್ಠ 7 ರಿಂದ 9 ಗಂಟೆ ಅಂತ ಹೇಳ್ತಾರೆ. 60 ವರ್ಷ ಮೇಲಾಗಿರೋರು ಅಂದ್ರೆ ರಿಟೈರ್ಡ್ ಪೀಪಲ್ ಇರ್ಬೋದು, ಇವ್ರು 6 ಗಂಟೆ ಸಾಕು ಅಂತಾರೆ. ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸಮಯದಲ್ಲಿ ನಿದ್ದೆ ಕೊಡ್ಬೇಕಾಗುತ್ತೆ. ಮಧ್ಯಾಹ್ನ ಊಟ ಆದ ನಂತರ 100 ಹೆಜ್ಜೆ ನಡೆಯುವುದರ ಮೂಲಕ, ಅಂದ್ರೆ ನಿಧಾನ ನಡಿಗೆ ಇರ್ಬೇಕು. ನಂತರ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ವಿಶ್ರಾಂತಿ ಅಥವಾ ಮಲಗೋದು ಆಗಬಹುದು. ಇದನ್ನ ಯೂಶಲ್ ಆಗಿ ನ್ಯಾಪಿಂಗ್ ಅಂತ ಕರೀತಾರೆ. ಆರೋಗ್ಯವಂತರಿಗೆ ಮಧ್ಯಾಹ್ನದ ನಿದ್ರೆ ಅವಶ್ಯಕತೆ ಇಲ್ಲ. ವೃದ್ಧರು, ರೋಗಿಗಳಿಗೆ ಇದು ಆಗಬಹುದು. ಇದು ಬೇಕಾದ್ರೆ ನಮಗೆ ಏನು ಬೇಕಾಗಿದೆ? ಶೂನ್ಯ ಮುದ್ರೆ. ಶೂನ್ಯ ಮುದ್ರೆಯನ್ನು ಯಾವ ರೀತಿ ಮಾಡಬಹುದು? ಈ ನಮ್ಮ ಮಧ್ಯದ ಬೆರಳನ್ನು ಹೆಬ್ಬೆಟ್ಟಿಗೆ ಟಚ್ ಮಾಡೋದ್ರ ಮೂಲಕ. ಅದೇ ರೀತಿ ಶಕ್ತಿ ಮುದ್ರಾ, ಇದನ್ನ ತೆಗೆದು ಬಿಟ್ರೆ ನಾನು ಮುದ್ರೆ ತೋರ್ಸಕ್ ಅನುಕೂಲ ಆಗುತ್ತೆ ಅನ್ಸುತ್ತೆ ಸರ್. ಪಿಕ್ಚರ್ ತೆಗೆದು ಬಿಟ್ರೆ ಈಗ ಶೂನ್ಯ ಮುದ್ರೆ ಹೇಳಿದ್ವಲ್ಲ, ಈ 2ನೇ ಬೆರಳು ಹೆಬ್ಬೆಟ್ಟಿನ ಬೆರಳಿಗೆ ಟಚ್ ಮಾಡೋದ್ರ ಮೂಲಕ. ಅದೇ ರೀತಿ ಶಕ್ತಿ ಮುದ್ರಾ. ಶೂನ್ಯ ಮುದ್ರೆ ಅಲ್ಲಮ್ಮ ಅದು ಸರ್, ಅದು ಆಕಾಶ ಮುದ್ರ. ಅದು ಶೂನ್ಯ ಮುದ್ರ ಅಂದ್ರೆ ಕೆಳಗಡೆ ಹಾಕ್ಬೇಕು, ಕೆಳಗಡೆ ಹಾಕ್ಬೇಕು. ಸಾರಿ, ಪ್ರೆಸ್ ಮಾಡೋದ್ರ ಮೂಲಕ, ಟಚ್ ಅಲ್ಲ. ಟಚ್ ಮಾಡಿದ್ರೆ ಇದು ಆಕಾಶ ಮುದ್ರ ಆಗ್ಬಿಡ್ತದೆ. 2ನೇ ಫಿಂಗರ್ನ ತಮ್ನಿಂದ ಪ್ರೆಸ್ ಮಾಡೋದು ಕರೆಕ್ಟ್. ಶಕ್ತಿ ಮುದ್ರಾ. ಈ 2 ಕೈಗಳ ಮೊದಲನೇ ಮತ್ತು 2ನೇ ಇಂದ ತಮ್ನಿಂದ ಪ್ರೆಸ್ ಮಾಡಬೇಕು, ಮತ್ತು ಕೊನೆಯ ಚಿಕ್ಕ ಬೆರಳು ಮತ್ತು ರಿಂಗ್ ಫಿಂಗರ್ ಈ ರೀತಿ ಒಂದಕ್ಕೊಂದು ಟಚ್ ಆಗ್ಬೇಕು. ಇದು ಶಕ್ತಿ ಮುದ್ರಾ. ನಿದ್ರೆಗೆ ಜಾರಬೇಕಾದರೆ ನಾವು ದೀರ್ಘವಾಗಿ ಉಸಿರಾಡಿ ಧ್ಯಾನ ಮಾಡಿ ಯೋಗ ನಿದ್ರೆ ಮಾಡಿದ್ರೆ ಒಳ್ಳೆ ನಿದ್ರೆ ಬರುತ್ತೆ. ಈ ಶಕ್ತಿ ಮುದ್ರೆ ಏನ್ ಮಾಡುತ್ತೆ? ಆಲೋಚನೆಗಳನ್ನ ಕಮ್ಮಿ ಮಾಡುತ್ತೆ ಮತ್ತು ನಿದ್ದೆಗೆ ಶಕ್ತಿ ಕೊಡುತ್ತೆ. ಈ ನಿದ್ರಾಹೀನತೆಗೆ ಏನ್ ಮಾಡ್ಬೋದು ಅಂದ್ರೆ ಈ ರೀತಿ ಹೆಡ್ ಟ್ಯಾಪಿಂಗ್, ಅಂದ್ರೆ ನಮ್ಮ ಉಗುರಿಂದ ಅಲ್ಲ, ನಮ್ಮ ಚರ್ಮದಿಂದ, ಬೆರಳುಗಳ ತುದಿಯಿಂದ, ಉಗುರಿರ್ಬಾರ್ದು, ಈ ರೀತಿ ನಾವು ಟ್ಯಾಪಿಂಗ್ ಮಾಡೋದ್ರಿಂದ ತಲೆ ಪೂರ್ತಿ ಆ ಸೆಲ್ಸ್ ಆಕ್ಟಿವೇಟ್ ಆಗಿ ನಮಗೆ ನಿದ್ರೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದಿರಲು ಈ 2 ಕೈ ಇರುತ್ತಲ್ಲ, ಈ ಅಂಗೈ ಇಲ್ಲಿ ಈ ರೀತಿ ಉಜ್ಜುವುದರ ಮೂಲಕ, ಅಂದ್ರೆ ಈ ತರ ಆಕ್ಯುಪ್ರೆಷರ್ ಮಾಡುವುದರ ಮೂಲಕ ಈ ಹಾರ್ಮೋನ್ ಡಿಸಾರ್ಡರ್ಸ್ ಅನ್ನ ಕಡಿಮೆ ಮಾಡಲು ಅನುಕೂಲ ಆಗುತ್ತೆ. ಮತ್ತೆ ವಜ್ರಾಸನದಲ್ಲಿ ಕುಳಿತು ಈ ನಮ್ಮ ಚೆಸ್ಟ್ ನ ಎನ್ಲಾರ್ಜ್, ದೀರ್ಘವಾಗಿ ಉಸಿರು ತಗೊಂಡು ನಮ್ಮ ಚೆಸ್ಟ್ ಅಲ್ಲಿ ಆ ಉಸಿರನ್ನು ತುಂಬಿಸಿಕೊಳ್ಳಬೇಕು. ಮತ್ತೆ ಅದೇ ರೀತಿ ಎಕ್ಸೇಲ್ ಮಾಡುತ್ತಾ ಸಂಕುಚಿತಗೊಳಿಸ್ಬೇಕು, ಮುಂದೆ ಬಾಗುತ್ತಾ. ಇದನ್ನೆಲ್ಲ ಪಿಕ್ಚರ್ಸ್ ನಾನು ಆಮೇಲೆ ಕಳಿಸ್ಕೊಡ್ತೀನಿ. ಅದೇ ರೀತಿ ಅರ್ಧ ಹಾಲಾಸನ, ಅಂದ್ರೆ ನಾವು ಮಲ್ಕೊಂಡು ಬೆನ್ನ ಮೇಲೆ ಮಲ್ಕೊಂಡು ಕಾಲುಗಳನ್ನು 90 ಡಿಗ್ರಿನಲ್ಲಿ ಮೇಲಕ್ಕೆ ಎತ್ತುವುದು. ದೊಡ್ಡವರಿಗೆ ಇದು ಆಗಲ್ಲ ಅಂದಾಗ ವಾಲ್ ಸಪೋರ್ಟ್, ಅಂದ್ರೆ ಗೋಡೆ ಸಪೋರ್ಟ್ ತಗೊಂಡು ಗೋಡೆಗೆ ಆನಿಸಿಕೊಂಡು ಕಾಲುಗಳನ್ನು ನಾವು ಮೇಲೆ ಎತ್ತಬಹುದು. ಇದು ರಕ್ತ ತಲೆ ಕಡೆ ಹರಿಲಿಕ್ಕೆ ಸಹಕಾರ ಮಾಡುತ್ತೆ.
ಮತ್ತು ಮಾರ್ಜಾಲಾಸನ, ಈ ಕ್ಯಾಟ್ ಅಂಡ್ ಕ್ಯಾಮಲ್ ಪೋಸ್ ಅಂತ ಹೇಳ್ತೀವಿ, ಇದು ಸಹ ನಮಗೆ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ರಾತ್ರಿ 9ಕ್ಕಿಂತ ಮುಂಚೆ ಮಲಗುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಕನಿಷ್ಠ 10 ಗಂಟೆ ಒಳಗೆ ಮಲಗಬೇಕು. ಮಲಗುವ ಮೊದಲು 10 ನಿಮಿಷ ಉಸಿರನ್ನು ಗಮನಿಸುತ್ತಾ ಕುಳಿತುಕೊಂಡು ಮನಸ್ಸು ಶಾಂತವಾದ ನಂತರ ಮಲಗಿದರೆ ನಿದ್ರೆ ಆಳವಾಗಿ ಬರುತ್ತದೆ. ಚಿನ್ಮುದ್ರೆ ಹಾಕಿ 20 ನಿಮಿಷ ಕುಳಿತು, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕುಳಿತು ನಂತರ ಮಲಗಬೇಕು. ಕನಿಷ್ಠ 1 ಗಂಟೆ ಮೊದಲು ಟಿವಿ ಇರ್ಬೋದು, ಏನೇ ಇರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸಸ್ ಎಲ್ಲ ಆಫ್ ಮಾಡಬೇಕು. ಈಗ ಕತ್ತಲು ಆವರಿಸಿದಾಗ ಈ ಮೆಲಟೋನಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಮಲಗುವ ಮೊದಲು ನೆತ್ತಿಗೆ, ಪಾದಕ್ಕೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಂಡ್ರು ಒಳ್ಳೆಯದು. ಇದು ಸುಖವಾದ ನಿದ್ರೆಯನ್ನು ಕೊಡುತ್ತೆ. ಅದೇ ರೀತಿ ರಾತ್ರಿ ಮಲಗುವ ಮುಂಚೆ ಕೊಂಚ ಬೆಚ್ಚಗಿರುವ 1 ಗ್ಲಾಸ್ ಹಾಲಿಗೆ ಸ್ವಲ್ಪ ಹನಿ ಹಾಕಿ, ಜೇನುತುಪ್ಪ ಹಾಕಿ ಕುಡಿಯುವುದರಿಂದ ನಿದ್ರಾಹೀನತೆಯು ಕಡಿಮೆ ಆಗುತ್ತದೆ. ಇದರ ಜೊತೆಗೆ ಅಂಗಾಲುಗಳನ್ನು ಹಾಲಿನಿಂದ ಮಸಾಜ್ ಮಾಡಿಕೊಂಡರೆ ಇದು ಒಳ್ಳೆಯದು ಅಂತಾನೂ ಸಹ ತಿಳಿದು ಬಂದಿದೆ. ಇನ್ನ ಮುಂದಿನ ಗ್ರಂಥಿಗೆ ಹೋಗೋಣ. ಇದು ಪಿಟ್ಯುಟರಿ ಗ್ರಂಥಿ. ಇದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತಲೂ ಕರೆಯುತ್ತಾರೆ. ಈ ಗ್ರಂಥಿ ಮೆದುಳಿನ ತಳಭಾಗದಲ್ಲಿದೆ. ಹೈಪೋಥಾಲಮಿಸ್ನಿಂದ ಕೆಳಕ್ಕಿದೆ. ಇದರ ಮುಖ್ಯ ಕೆಲಸ ಏನು? ಶರೀರದ ಮುಖ್ಯ ಕಾರ್ಯಗಳಾದ ಬೆಳವಣಿಗೆ, ಮೆಟಬಾಲಿಸಮ್ ಅಂದ್ರೆ ಚಯಾಪಚನ, ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ, ಇಂತಹ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನುಗಳನ್ನು ಪ್ರೊಡ್ಯೂಸ್ ಮಾಡೋದು ಮತ್ತು ರಿಲೀಸ್ ಮಾಡೋದು ಈ ಕೆಲಸ ನಿರ್ವಹಿಸುತ್ತದೆ. ಈ ಪಿಟ್ಯುಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನ್ ಅನ್ನು, ಶರೀರದ ಬೆಳವಣಿಗೆಯನ್ನು ರೆಗ್ಯುಲೇಟ್ ಮಾಡುತ್ತದೆ, ಅಂದ್ರೆ ಸರಿಹೊಂದಿಸುವುದು. ಇದು ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಮಾಡಲು ಕಾರಣವಾಗಿರುತ್ತದೆ. ಇದನ್ನ ನಾವು TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿವ್ ಹಾರ್ಮೋನ್ ಅಂತ ಕರಿತೀವಿ. ಇದು ಥೈರಾಯ್ಡ್ ಗ್ಲ್ಯಾಂಡ್ಗೆ ಹೇಳುತ್ತೆ ಪ್ರೋಲ್ಯಾಕ್ಟಿನ್ ಅನ್ನು ತಯಾರಿಸಲು. ಈ ಪ್ರೋಲ್ಯಾಕ್ಟಿನ್ ಏನು? ಇದು ಬ್ರೆಸ್ಟ್ ಮಿಲ್ಕ್, ಇದನ್ನು ಕಂಟ್ರೋಲ್ ಮಾಡುವ ಹಾರ್ಮೋನು ಸಹ ಆಗಿದೆ. ಈ ಪಿಟ್ಯುಟರಿ ಗ್ಲ್ಯಾಂಡ್ ಇನ್ನಿತರ ಎಲ್ಲಾ ಗ್ರಂಥಿಗಳಿಗೆ ರಾಜನೆನಿಸಿಕೊಂಡಿದ್ದಾನೆ. ಅವುಗಳಿಗೆ ಆದೇಶ ನೀಡುವವನೂ ಆಗಿದ್ದಾನೆ. ಇದು ಮನೋಬಲ, ದೃಷ್ಟಿ, ಶ್ರವಣ ಶಕ್ತಿ, ಸ್ಮರಣ ಶಕ್ತಿ ಮತ್ತು ವಿವೇಕತೆಯನ್ನು ನಿಯಂತ್ರಿಸುತ್ತದೆ ಮತ್ತು ಇತರ ಗ್ರಂಥಿಗಳ ದೋಷಗಳನ್ನು ಸಹ ಇದು ಸರಿಪಡಿಸುತ್ತದೆ. ಈ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ರಂಥಿಗಳು ತಲೆಭಾಗದಲ್ಲಿರುವುದರಿಂದ ಮಕ್ಕಳಿಗೆ ತಲೆ ಮೇಲೆ ಹೊಡೆಯಬಾರದು, ಇದು ಅಪಾಯಕಾರಿ. ಬೆಳವಣಿಗೆಗೆ ನಮಗೆ ಬೇಕಾಗಿರುವಂತ ವೈಟಮಿನ್ ಡಿ, ಅಯೋಡಿನ್ ರಿಚ್ ಫುಡ್ಗಳನ್ನು ನಾವು ಸೇವಿಸಬೇಕಾಗಿದೆ. ಮೆಗ್ನೀಷಿಯಂ ರಿಚ್ ಫುಡ್ಸ್ ಇದು ಥೈರಾಯ್ಡ್ ಫಂಕ್ಷನ್ ಅನ್ನ ಮೇಂಟೈನ್ ಮಾಡಲು ಸಹಕಾರಿಯಾಗಿದೆ. ಸಂತೋಷದ ವಿಷಯಗಳನ್ನು ಮಾತನಾಡಿದಾಗ ಈ ಡೋಪಮಿನ್ ಹಾರ್ಮೋನ್ ಅನ್ನು ಇದು ಬಿಡುಗಡೆ ಮಾಡುತ್ತೆ. ಅದೇ ರೀತಿ ನಾವು ಸಂತೋಷವಾಗಿದ್ದಾಗ ಅಸಿಟೋನಿನ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಈ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ಲ್ಯಾಂಡ್ಸ್ ಮೆದುಳು ತಲೆಭಾಗದಲ್ಲಿ ಇರುವುದರಿಂದ ಆಂಗ್ಸೈಟಿ, ಮೈಗ್ರೇನು, ಡಿಪ್ರೆಷನ್ನು, ಪಾರ್ಕಿನ್ಸನ್ನು, ಈ ರೀತಿ ಮಾನಸಿಕ ಇದಕ್ಕೆ ಸಂಬಂಧಿಸಿದಂತೆ ಇತರೆ ಕಾಯಿಲೆಗಳ ಬಗ್ಗೆ ಎಚ್ಚರ ವಹಿಸುವುದು ಅಗತ್ಯ. ಅದಕ್ಕೆ ಹೇಳ್ತಾರೆ ನೋ ಸ್ಟ್ರೆಸ್, ಬಿ ಹ್ಯಾಪಿ ಅಂತ. ಇದನ್ನ ಪಾಲಿಸಬೇಕು. ರಿಲ್ಯಾಕ್ಸೇಷನ್ಗಾಗಿ ಸರ್ವಾಂಗ ಮುದ್ರ. ಈ ಸರ್ವಾಂಗ ಮುದ್ರ ಅಂದ್ರೆ ಒಂದು ಅಂಗೈಯಲ್ಲಿ ಇನ್ನೊಂದು ಅಂಗೈಯನ್ನಿಟ್ಟು ಈ ರೀತಿ ಮಾಡಿ, ಈ ಒಂದು ಹೆಬ್ಬೆರಳು ಇದೆಯಲ್ಲ, ಇದು ಕಿರುಬೆರಳು ಮತ್ತು ರಿಂಗ್ ಫಿಂಗರ್, ಈ ಆಳ ಇದೆಯಲ್ಲ ಈ ಜಾಗದಲ್ಲಿ ಬರಬೇಕು. ಅದೇ ರೀತಿ ಈ ಹೆಬ್ಬೆಟ್ಟು ಇನ್ನೊಂದು ಕೈಯ ಕಿರುಬೆರಳು ಮತ್ತು ರಿಂಗ್ ಫಿಂಗರ್ ಮಧ್ಯೆ ಇರುವಂತ ಈ ಜಾಗದಲ್ಲಿ ಹಿಂಗೆ ಬಂದಾಗ ಇದನ್ನ ನಮ್ಮ ತೊಡೆಗಳ ಮಧ್ಯ ಮಡಿಲಲ್ಲಿ ಇಟ್ಟುಕೊಂಡಾಗ ಇದು ಸರ್ವಾಂಗ ಮುದ್ರೆ ಆಗುತ್ತದೆ. ನಮ್ಮ ದೇಹದಲ್ಲಿ ಯಾವುದೇ ಆಯಾಸವಿದ್ದರೂ ಇದು ನಮಗೆ ಬಿಡುಗಡೆ ಮಾಡಲು ಅನುಕೂಲ ಮಾಡಿಕೊಡುತ್ತೆ. ಅಲೋಮ ವಿಲೋಮ ಪ್ರಾಣಾಯಾಮ ಅಂದ್ರೆ ನಾಡಿ ಶುದ್ಧಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತೀವಲ್ಲ. ಎಡಗಡೆ ತಗೊಳ್ಳೋದು, ಬಲಗಡೆ ಒಕ್ಕಲಿ ಇದರಿಂದ ಬಿಡೋದು, ಮತ್ತೆ ಬಲಗಡೆ ಇದರಿಂದ ತಗೊಳ್ಳೋದು, ಮತ್ತೆ ಎಡಗಡೆಗೆ ಮೂಗಿನಿಂದ ಬಿಡೋದು ಇದೆಯಲ್ಲ, ಇದನ್ನ ನಾವು ಮಾಡಬಹುದು. ಮತ್ತೆ ಈ ಫಿಂಗರ್, ಈ ಕೊನೆ ಟಿಪ್ಸ್, ಇವುಗಳನ್ನ ಆಕ್ಯುಪ್ರೆಷರ್ ಮಾಡೋದ್ರ ಮೂಲಕನೂ ಸಹ ನಾವು ಇದು ನಿಯಂತ್ರಣ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಸುಮ್ನೆ ತೋರಿಸ್ತಾ ಇದ್ದೀನಿ, ನೀವು ಸ್ವಲ್ಪ ಹೊತ್ತು ಈ ತರ ಇದನ್ನ ಪ್ರೆಸ್ ಮಾಡ್ತಾ ಇರ್ಬೇಕು ತುದಿಗಳನ್ನು. ಮತ್ತೆ ಹಲ್ಲುಗಳ ಮೂಲಕ ಇನ್ಹೇಲ್ ಮಾಡಿ, ಮೂಗಿನ ಮೂಲಕ ಎಕ್ಸೇಲ್ ಮಾಡುವುದು. ಈ ರೀತಿ ಹಲ್ಲುಗಳು ಇರುತ್ತೆ, ಇದ್ರ ಮೂಲಕ ಎಳೆದುಕೊಂಡು ಮೂಗಿನ ಮೂಲಕ ಬಿಡುವುದು. ಬಾಯಿಯಲ್ಲಿ ಗಾಳಿ ತುಂಬಿ ಬಿಡುವುದು, ಸ್ಟ್ರಾ ರೀತಿ ಎಳ್ಕೋಬೇಕು.
ಮತ್ತೆ ಮೂಗಿನ ಮೂಲಕ ಬಿಡಬಹುದು. ಇನ್ನ ಜ್ಞಾನ ಮುದ್ರೆ ಹಾಕೊಂಡಾಗ ನಾವು ನಮ್ಮ ಆಜ್ಞಾ ಚಕ್ರದ ಮೇಲೆ ಗಮನ ಇಡಬೇಕು. ಹಾಕಿನಿ ಮುದ್ರ ಎಲ್ಲ ಬೆರಳುಗಳ ಆಪೋಸಿಟ್ ಬೆರಳುಗಳಿಗೆ ಟಚ್ ಮಾಡಿ, ಇದು ನಮ್ಮ ಮೆಮೊರಿ ಪವರ್ ಅನ್ನು ಸಹ ಇನ್ಕ್ರೀಸ್ ಮಾಡಲು ಅನುಕೂಲ ಮಾಡಿಕೊಡುತ್ತೆ. ಎಲ್ಲ ಬೆರಳುಗಳು ಈ ರೀತಿ ಟಚ್ ಆಗುವಂಥದ್ದು. ಈ ಮುದ್ರಾ ಹಕಿನಿ ಎಂಬ ದೇವತೆ ಹೆಸರನ್ನು ಪ್ರತಿನಿಧಿಸುತ್ತದೆ. ಇದು ನಮ್ಮ ಮೂರನೇ ಕಣ್ಣನ್ನು ಜಾಗೃತಿಗೊಳಿಸುತ್ತದೆ ಎಂಬ ನಂಬಿಕೆ ಇದೆ. ಯೋಚನಾ ಶಕ್ತಿ ಮತ್ತು ಏಕಾಗ್ರತೆಯನ್ನು ಈ ಮುದ್ರೆಯು ಜಾಸ್ತಿಗೊಳಿಸುತ್ತದೆ. ಎಡ ಮತ್ತು ಬಲಭಾಗದ ಮೆದುಳನ್ನು ಸಂಪರ್ಕಿಸುತ್ತದೆ. ತಾಳ್ಮೆಯನ್ನು ಹೆಚ್ಚಿಸುವುದಕ್ಕೆ ಈ ಮುದ್ರೆ ಸಹಕಾರಿ. ಇನ್ನ ಶಂಖ ಮುದ್ರೆ, ಹೆಬ್ಬೆಟ್ಟಿನ ಮೇಲೆ ಒತ್ತಡ ಬೀಳುವುದರಿಂದ ಈ ರೀತಿ ಈ ಹೆಬ್ಬೆಟ್ಟು ಮತ್ತೆ ಮಧ್ಯದ ಬೆರಳು ಈ ರೀತಿ, ಈ ಹೆಬ್ಬೆಟ್ಟಿನ ಮೇಲೆ ಒಳಗಡೆನೂ ಬೀಳುತ್ತೆ, ಮತ್ತೆ ಇಲ್ಲಿನ ಹೆಬ್ಬೆಟ್ಟಿಗೂ ಸಹ ಪ್ರೆಷರ್ ಬೀಳುತ್ತೆ. ಹೆಬ್ಬೆಟ್ಟಿನ ಮೇಲೆ ಒತ್ತಡ ಬೀಳುವುದರಿಂದ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ಲ್ಯಾಂಡ್ ಕಾರ್ಯ ಬಲವಾಗುತ್ತದೆ. ಈ ಮುದ್ರೆಯನ್ನು ನಾರ್ಮಲ್ ಆಗಿರೋರು 1 ನಿಮಿಷ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಅದೇ ರೀತಿ ಸುರಭಿ ಮುದ್ರೆ ಅಥವಾ ಇದು ಕಾಮಧೇನು ಮುದ್ರೆ, ಇದನ್ನ ನಮಸ್ತೆ ರೀತಿಯಲ್ಲಿ ಕೈ ಜೋಡಿಸಿ ಈ ರೀತಿ ಇದರಲ್ಲಿ ನೋಡ್ಕೊಳ್ಳಿಕ್ಕೆ ಇದಾಗ್ಬೋದು. ಈ ಮೊದಲನೇ ಫಿಂಗರು ಇನ್ನೊಂದು ಕೈಯಿನ 2ನೇ ಫಿಂಗರ್ಗೆ ಟಚ್ ಆಗುತ್ತೆ. ಈ ಇನ್ನೊಂದು ಈ ರೀತಿ ಆಪೋಸಿಟ್ ಆಗಿ, ಮತ್ತೆ ಅದೇ ರೀತಿ ಈ ಬೆರಳು ಈ ಆಪೋಸಿಟ್ ಕಿರು ಬೆರಳಿಗೆ, ಮತ್ತೆ ಆಪೋಸಿಟ್ ಕಿರು ಬೆರಳು ಬಂದು ಇನ್ನೊಂದು ಬೆರಳಿನ ರಿಂಗ್ ಫಿಂಗರ್ಗೆ ಟಚ್ ಆಗುತ್ತೆ. ಇದು ಹಸುವಿನ ಕೆಚ್ಚಲಿನ ರೀತಿ ಕಾಣುತ್ತೆ. ಆದ್ರಿಂದ ಇದನ್ನು ನಾವು ಕಾಮಧೇನು ಅಂತಾನೂ ಕರಿತೀವಿ. ಎಲ್ಲಾ ಗ್ರಂಥಿಗಳು, ಈ ಅಡ್ರಿನಲ್ಲಿನ್ ಇರ್ಬೋದು, ಪಿಟ್ಯುಟರಿ ಇರ್ಬೋದು, ಪೀನಲ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇದು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡುತ್ತೆ. ಇದರಿಂದ ಈ ಮುದ್ರೆಯಿಂದ ಕಫ, ವಾತ, ಪಿತ್ತಗಳು ಶಮನಗೊಳ್ಳುತ್ತವೆ. ಅಸಿಡಿಟಿ ಶಮನಗೊಳ್ಳುತ್ತದೆ. ಸೃಜನ ಶಕ್ತಿ ಬೆಳೆಯುತ್ತದೆ. ಇಚ್ಛಿತ ಶಕ್ತಿ ಪಡೆದು ಮನೋಕಾಮನೆಗಳು ಪೂರ್ತಿಗೊಳ್ಳಲು ಇದು ಕಾರಣವಾಗುತ್ತದೆ. ಆದ್ರಿಂದನೇ ಇದನ್ನು ಕಾಮಧೇನು ಮುದ್ರಾ ಅಂತಾನೂ ಸಹ ಕರಿತೀವಿ. ಜ್ಞಾನ ಮುದ್ರೆ, ಹೆಬ್ಬೆಟ್ಟಿನ ಅಗ್ರಸ್ಥಾನದಲ್ಲಿ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ರಂಥಿ ಬಿಂದುಗಳಿರುವುದರಿಂದ ಇತರ ಬೆರಳುಗಳ ಸಂಯೋಜನೆಯಿಂದ ಅವು ಒತ್ತಲ್ಪಟ್ಟು ಅವುಗಳ ಕಾರ್ಯ ಸುಗಮವಾಗುತ್ತವೆ. ಉಪಯೋಗ, ಅಧ್ಯಯನಶೀಲತೆ ಹೆಚ್ಚಿಸುತ್ತದೆ, ಏಕಾಗ್ರತೆ ಬೆಳೆಯುತ್ತದೆ, ಸ್ಮರಣ ಶಕ್ತಿ ಚುರುಕಾಗುತ್ತದೆ. ವಿದ್ಯಾರ್ಥಿಗಳಿಗಂತೂ ಇದು ವರದಾನದ ಮುದ್ರೆ. ಮಾನವ ದೌರ್ಜನ್ಯಗಳಾದ ಹುಚ್ಚು ಇರ್ಬೋದು, ಉನ್ಮಾದ, ರೇಗುವುದು, ಕೂಗುವುದು, ಹಠಮಾರಿತನ, ಚಂಚಲತೆ, ಜಡತೆ, ಭಯ, ಸಂಶಯಗಳನ್ನು ಇದು ನಿವಾರಿಸುತ್ತದೆ. ಮಸ್ತಿಷ್ಕದ ನರಗಳು ದೃಢವಾಗಿ ಸಮರ್ಥವಾಗಿ ಕಾರ್ಯತತ್ಪರವಾಗುತ್ತದೆ. ತಲೆನೋವು, ನಿದ್ರಾಹೀನತೆಯನ್ನು ದೂರ ಮಾಡುತ್ತದೆ. ದುಶ್ಚಟಗಳಾದ ಕಳ್ಳತನ, ಸುಳ್ಳು ಹೇಳುವುದು, ಕುಡಿಯುವುದು, ಸಿಗರೇಟು, ಗಾಂಜಾ ಸೇದುವುದು, ಜೂಜಾಡುವುದು, ಮಾದಕ ಪದಾರ್ಥಗಳ ಸೇವನೆ ಇವುಗಳನ್ನು ಇದು ನಿಯಂತ್ರಿಸಲು ಸಹಕಾರಿಯಾಗಿದೆ. ಇನ್ನ ಥೈರಾಯ್ಡ್ ಗ್ರಂಥಿ, ಇದು ಕತ್ತಿನ ಮುಂಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿ, ತಾವೆಲ್ಲ ಪಿಕ್ಚರ್ ಅಲ್ಲಿ ನೋಡಿದ್ರೆ ಕತ್ತಿನ ಮುಂಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿ ಬಟರ್ಫ್ಲೈ ಶೇಪ್ ಅಲ್ಲಿ ಸಣ್ಣ ಗ್ರಂಥಿ. ಇದು ಶರೀರದ ಚಟುವಟಿಕೆಗಳನ್ನು ರೆಗ್ಯುಲೇಟ್ ಮಾಡುವ ಮುಖ್ಯವಾದ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ. ಚಯಾಪಚನ ಅಂದ್ರೆ ಮೆಟಬಾಲಿಸಂ ವೇಗವನ್ನು ಕಂಟ್ರೋಲ್ ಮಾಡುವಂತ ಥೈರಾಕ್ಸಿನ್ T4 ಮತ್ತು ಟ್ರೈಆಡೋಥೈರಾಕ್ಸಿನ್ T3 ಹಾರ್ಮೋನ್ಗಳನ್ನು ಇದು ಪ್ರೊಡ್ಯೂಸ್ ಮಾಡಿ ರಿಲೀಸ್ ಸಹ ಮಾಡುತ್ತೆ. ಇದರಿಂದ ಹೀಗೆ ಶರೀರದ ಆಹಾರವನ್ನು ಎನರ್ಜಿಯಾಗಿ ಬದಲಾಯಿಸುತ್ತೆ. ಇತರೆ ಚಟುವಟಿಕೆಗಳು ಏನು? ಇದು ಉಸಿರಾಟದ ಮೇಲೆ ಪರಿಣಾಮ, ಹೃದಯದ ಬಡಿತ, ತೂಕ, ಜೀರ್ಣಕ್ರಿಯೆ ಮತ್ತು ಭಾವನೆಗಳು. ಈ ಥೈರಾಯ್ಡ್ ಗ್ರಂಥಿ ಎಂಡೋಕ್ರೈನ್ ಸಿಸ್ಟಮ್ನ ಒಂದು ಭಾಗ. ಇದು ಪಿಟ್ಯುಟರಿ ಗ್ಲ್ಯಾಂಡಿನ ಹಿಡಿತದಲ್ಲಿದೆ. ಪಿಟ್ಯುಟರಿ ಥೈರಾಯ್ಡ್ ಅನ್ನು ತಯಾರಿಸುತ್ತೆ ಮತ್ತು ರಿಲೀಸ್ ಮಾಡುತ್ತೆ. ಇದು ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH. ಇದು ಥೈರಾಯ್ಡ್ ಅನ್ನು T4 ಮತ್ತು T3 ರಿಲೀಸ್ ಮಾಡಲು ಸಿಗ್ನಲ್ ಆಗಿ ವರ್ತಿಸುತ್ತದೆ. ಯಾವಾಗ ಥೈರಾಯ್ಡ್ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲವೋ ಅದು ಥೈರಾಯ್ಡ್ ಕಾಯಿಲೆಗೆ ದಾರಿ ಮಾಡಿಕೊಡುತ್ತದೆ. ಈ ಕಾಮನ್ ಥೈರಾಯ್ಡ್ ಡಿಸೀಸ್ ಏನ್ ಹೇಳ್ತೀವಿ ನಾವು? ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಇದರ ಒಂದು ಸೂಚನೆಗಳು, ಸಿಂಪ್ಟಮ್ಸ್ಗಳು ಏನಿರುತ್ತೆ? ಹೈಪೋಥೈರಾಯ್ಡಿಸಮ್ ಅಲ್ಲಿ ಸ್ಲೋ ಹಾರ್ಟ್ ಬೀಟ್ ಇರುತ್ತೆ, ಫೀಲಿಂಗ್ ಟಯರ್ಡ್, ಆಯಾಸ, ಸುಸ್ತು ಕಾಣುತ್ತೆ, ವೆಯ್ಟ್ ಗೇನ್ ಜಾಸ್ತಿ ಅಂದ್ರೆ ದಪ್ಪ ಆಗ್ತೀವಿ, ಸೆನ್ಸಿಟಿವಿಟಿ ಟು ಕೋಲ್ಡ್, ಡ್ರೈ ಸ್ಕಿನ್ ಇರುತ್ತೆ,
ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ, ಡಿಪ್ರೆಷನ್, ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸ್, ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಬೋದು, ಅರ್ಲಿ ಪೀರಿಯಡ್ಸ್ ಅಥವಾ ಪ್ರೊಲಾಂಗ್ಡ್ ಪೀರಿಯಡ್ಸ್ ಆಗುತ್ತೆ. ಹೈಪರ್ ಥೈರಾಯ್ಡಿಸಮ್ ಏನು? ಫಾಸ್ಟ್ ಹಾರ್ಟ್ ಬೀಟ್, ಡಿಫಿಕಲ್ಟಿ ಸ್ಲೀಪಿಂಗ್, ಎಕ್ಸೆಸಿವ್ ವೆಯ್ಟ್ ಲಾಸ್, ತೂಕ ಕಡಿಮೆ ಆಗೋದು, ಸೆನ್ಸಿಟಿವಿಟಿ ಟು ಹೀಟ್, ಎಕ್ಸೆಸಿವ್ ಸ್ವೆಟ್ಟಿಂಗ್, ಆಂಗ್ಸೈಟಿ, ಇರಿಟೇಷನ್, ನರ್ವಸ್ನೆಸ್ ಇವುಗಳನ್ನ ಕಾಣ್ತೀವಿ. ಇರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್, ಡಿಲೇಡ್ ಅಥವಾ ಲೇಟ್ ಪೀರಿಯಡ್ಸ್, ಇವು ಒಂದಕ್ಕೊಂದು ಆಪೋಸಿಟ್ ಆಗಿದೆ. ಡಾಕ್ಟರ್ ಥೈರಾಯ್ಡ್ ಕಾಯಿಲೆಯನ್ನ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅಥವಾ ರಕ್ತವನ್ನು ಪರೀಕ್ಷಿಸುವ ಮೂಲಕ ಡಯಾಗ್ನೋಸ್ ಮಾಡುತ್ತಾರೆ. ರಕ್ತ ಪರೀಕ್ಷೆಯಿಂದ ಥೈರಾಯ್ಡ್ ಹಾರ್ಮೋನಿನ ಲೆವೆಲ್ ಯಾವ ಮಟ್ಟದಲ್ಲಿದೆ ಅನ್ನೋದ್ರ ಬಗ್ಗೆ ಅಳತೆ ಮಾಡಬಹುದು. ಚಿಕಿತ್ಸೆಯು ಥೈರಾಯ್ಡ್ ಕಂಡೀಷನಿನ ರೀತಿ ಮತ್ತು ಇದಕ್ಕೆ ಕಾರಣ ಏನು ಎನ್ನುವುದರ ಮೇಲೆ ಅವಲಂಬಿಸಿದೆ. ಸಾಮಾನ್ಯವಾಗಿ ಥೈರಾಯ್ಡ್ ಕಾಯಿಲೆಯನ್ನು ಪ್ರಿವೆಂಟ್ ಮಾಡಲು ಆಗುವುದಿಲ್ಲ ಅಂತ ಹೇಳ್ತಾರೆ. ಕಾರಣ ಇದು ಜೆನೆಟಿಕ್ಸ್ಗೆ ಲಿಂಕ್ ಆಗಿದೆ ಅಥವಾ ಆಟೋ ಇಮ್ಯೂನ್ ಕಂಡೀಷನ್ ನಿಂದ ಇದನ್ನು ಪ್ರಿವೆಂಟ್ ಮಾಡಲು ಆಗುವುದಿಲ್ಲ ಅಂತ ತಿಳಿಸಿದೆ. ಅಯೋಡಿನ್ ಎಕ್ಸೆಸ್ ಅಥವಾ ಡಿಫಿಷಿಯನ್ಸಿಯಿಂದ ಉಂಟಾಗುವ ಥೈರಾಯ್ಡ್ ತೊಂದರೆ ಅಥವಾ ಕಾಯಿಲೆ ತಡೆಯಲು ಸಾಧ್ಯವಾಗಬಹುದು ಅಂತಲೂ ಹೇಳಿದ್ದಾರೆ. ಆಟೋ ಇಮ್ಯೂನ್ ಕಂಡೀಷನ್ ಎಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತಾನು ಹೇಳ್ತಾರೆ. ಎ ಡಿಸೀಸ್ ಇನ್ ವಿಚ್ ದ ಬಾಡೀಸ್ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ಸ್ ಹೆಲ್ತಿ ಸೆಲ್ಸ್. ನಮ್ಮ ದೇಹದ ಹೆಲ್ತಿ ಸೆಲ್ಲುಗಳನ್ನು ಅಟ್ಯಾಕ್ ಮಾಡುತ್ತೆ. ಇದನ್ನ ಆಟೋ ಇಮ್ಯೂನ್ ಡಿಸೀಸ್ ಅಂತಾನು ಕರೀತಾರೆ. ನಮ್ಮ ಶರೀರದ ಸ್ವಂತ ಟಿಶ್ಯೂಗಳನ್ನು ಡ್ಯಾಮೇಜ್ ಮಾಡುತ್ತೆ ಇದು. ಇದನ್ನ ಯಾವ ರೀತಿ ತಡಿಬಹುದು ಅಂದ್ರೆ ನೆಕ್ ಎಕ್ಸರ್ಸೈಸ್ ಮಾಡೋದ್ರ ಮೂಲಕ ನಮ್ಮ ಕತ್ತನ್ನು ಮೇಲಕ್ಕೆ, ಕೆಳಕ್ಕೆ, ಬಲಕ್ಕೆ, ಎಡಕ್ಕೆ, ಮತ್ತೆ ನೆಕ್ ರೊಟೇಷನ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡೋದ್ರ ಮೂಲಕ, ಮತ್ತೆ ನೆಕ್ ಟ್ಯಾಪಿಂಗ್ ಈ ರೀತಿ, ಮತ್ತೆ ಇದು ಟ್ಯಾಪಿಂಗು ಹಿಂದೆ ಎಲ್ಲ ಟ್ಯಾಪಿಂಗ್ ಮಾಡೋದ್ರ ಮೂಲಕ, ಆಕ್ಯುಪ್ರೆಷರ್ ಮಾಡೋದ್ರ ಮೂಲಕ, ಮತ್ತೆ ವಿಶುದ್ಧ ಚಕ್ರದ ಧ್ಯಾನದ ಮೂಲಕ ಇವುಗಳನ್ನ ಕಡಿಮೆ ಮಾಡಬಹುದು. ಇದಕ್ಕೆ ಬೇಕಾದ ಆಸನಗಳು ಮಾರ್ಜಾಲಾಸನ. ಚೇರ್ ಮೇಲೆ ಕುಳಿತಿರುವವರು ಇನ್ನೇಲ್ ಮಾಡುತ್ತಾ ಚೆಸ್ಟ್ ಅನ್ನು ಉಬ್ಬಿಸಿದಾಗ ಇದು ಕತ್ತು ಸಹ ಮೇಲಕ್ಕೆ ಕೆಳಕ್ಕೆ ಆಡುತ್ತೆ. ತಲೆ ನೆಲಕ್ಕೆ ತಗುಲುವಂತಿರಬೇಕು. ಶ್ವಾಸವನ್ನು ಗಂಟಲಲ್ಲಿ ಇಡಿ, ಅಲ್ಲೇ ಉಸಿರಾಡಿ ಬೆನ್ನ ಕೆಳಗೆ ದಿಂಬಿನ ಸಹಾಯ ಸಹ ಮಾಡ್ಕೋಬಹುದು. ಸೊ ಈ ಮತ್ಸ್ಯಾಸನ ಅಂದ್ರೆ ಏನು? ದಂಡಾಸನದಲ್ಲಿ ಕುಳಿತು ಹಿಂದಕ್ಕೆ ಮಲಗಿ, ಅಂದ್ರೆ ಬೆನ್ನ ಮೇಲೆ ಮಲಗಿ, ಕೈಗಳನ್ನು ನಮ್ಮ ಸೀಟ್ ಕೆಳಗೆ ಇಟ್ಟು ತಲೆಯನ್ನು ಹಿಂಬದಿಗೆ ಬಾಗಿಸಿದಾಗ ನಮ್ಮ ಕತ್ತಿಗೆ ಇಲ್ಲಿ ಪ್ರೆಷರ್ ಬೀಳುತ್ತೆ, ಗಂಟ್ಲಿಗೆ. ನಮ್ಮ ಶ್ವಾಸವನ್ನು ತಗೊಂಡು ಆ ಗಂಟ್ಲಲ್ಲೇ ಇಟ್ಕೋಬೇಕು. ಅಲ್ಲೇ ಉಸಿರಾಡ್ತಾ ನಿಧಾನವಾಗಿ ನಾವು ಆಚೆ ಬಿಡೋದ್ರಿಂದ ಇಲ್ಲಿ ನಮಗೆ ಪ್ರಾಣಶಕ್ತಿ ತುಂಬುತ್ತೆ. ಅದೇ ರೀತಿ ಸುರಭಿ ಮುದ್ರ, ಈಗ ಹೇಳಿದ್ನಲ್ಲ ಸುರಭಿ ಮುದ್ರ ಅಥವಾ ಕಾಮಧೇನು ಮುದ್ರ, ಇದು ಸಹ ಪಿಟ್ಯುಟರಿ, ಪೀನಲ್, ಥೈರಾಯ್ಡ್, ಅಡ್ರಿನಲಿನ್ ಗ್ಲ್ಯಾಂಡ್ಸ್ಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಿದೆ. ಶಂಖ ಮುದ್ರೆನೂ ನಾ ಹೇಳಿದೆ ಈಗ. ಅದೇ ರೀತಿ ಇದಕ್ಕೂ ಸಹ ಶಂಖ ಮುದ್ರೆ ಪ್ರಯೋಜನಕಾರಿಯಾಗಿದೆ. ಆಕಾಶ ಮುದ್ರ ಮಾಡ್ತಾ ಹಮ್ ಅಂತ 21 ಸಾರಿ ಪಠಿಸುವುದರಿಂದ ಅವಾಗ ನಾವು ವಿಶುದ್ಧ ಚಕ್ರದ ಮೇಲೆ ಗಮನ ಹರಿಸಬೇಕು. ಈ ಹಮ್ ಪಠಿಸುವುದರಿಂದ 21 ಬಾರಿ ಇದು ನಮಗೆ ಥೈರಾಯ್ಡ್ಗೆ ಸಹಕಾರಿಯಾಗುತ್ತೆ. ಇನ್ನ ಹೈಪರ್ ಥೈರಾಯ್ಡ್, ಈ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸಣ್ಣ ಚರ್ಮ ಒಡಗುವಿಕೆ ಇರುತ್ತೆ, ಹೇರ್ ಫಾಲು ಆಗ್ತಾ ಇರ್ತದೆ. ಇದಕ್ಕೆ ಪ್ರಾಣಮುದ್ರ ವಿತ್ ಯೋಗಿಕ್ ಬ್ರೀತಿಂಗ್. ಈ ಪ್ರಾಣ ಮುದ್ರವನ್ನು ನಾವು ಉಸಿರು ತಗೊಂಡಾಗ ಡಯಾಫ್ರಮ್ ಅಂದ್ರೆ ನಮ್ಮ ನಾಭಿಯವರೆಗೂ ಬರಬೇಕು. ನಾಭಿಯಿಂದ ನಿಧಾನವಾಗಿ ಸರಾಗವಾಗಿ ಉಸಿರನ್ನ ಬಿಡಬೇಕು. ಇದು ನಮಗೆ ಅನುಕೂಲ ಆಗುತ್ತೆ. ಇನ್ನು ಹೈಪೋಥೈರಾಯ್ಡಿಸಮ್ ಇದೆಯಲ್ಲ, ಇದು ನಮ್ಮ ಈ ಕೊನೆ 2 ಬೆರಗಳನ್ನು ಈ ರೀತಿ ಅಂಗೈಯಿಂದ ಪ್ರೆಸ್ ಮಾಡಬೇಕು. ಇದು ಈ ಹೈಪೋಥೈರಾಯ್ಡಿಸಮ್ ಅವರು ದಪ್ಪಗಾಗಿರ್ತಾರೆ, ಮತ್ತೆ ಲೋ BP ಬರುವ ಸಾಧ್ಯತೆನೂ ಇದೆ ಅಂತ ಹೇಳ್ತಾರೆ. ಈ ಮಿಯೋಮಿಯಮ್ ಇದ್ರೆ ಅಂದ್ರೆ ಈ ಮಧ್ಯದ 2 ಬೆರಳುಗಳು, ಉಂಗುರದ ಬೆರಳನ್ನು ಅಂಗೈಗೆ ಬಳಸಬೇಕು. ಅಂದ್ರೆ ಇವು ಈ ತರ ಬೆಂಡ್ ಆಗ್ಬೇಕು, ಟಚ್ ಆಗ್ಬೇಕು ಅಂಗೈಗೆ. ಇದನ್ನ ಮಿಯೋ ಮುದ್ರ ಅಂತಾರೆ. ಇದು 2 ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ಗೂ ಸಹ ಒಳ್ಳೇದು ಅಂತ ತಿಳಿದು ಬಂದಿದೆ. ಇದಕ್ಕೂ ಸಹ ಇನ್ಹೇಲ್ ಮತ್ತು ಎಕ್ಸೈಲ್ ಮಾಡುವಾಗ ಗಂಟಲಲ್ಲಿ ಶ್ವಾಸವನ್ನು ಹಿಡಿಯೋದ್ರ ಮೂಲಕ ಮತ್ತು
ಈ ತರ ಎಳ್ಕೊಂಡು ಚಿನ್ಲಾಕ್, ಉಸಿರನ್ನು ಇಲ್ಲೇ ಇಟ್ಕೋಬೇಕು. ಇನ್ಹೇಲ್ ಮಾಡಿ ಉಸಿರನ್ನು ಇಲ್ಲೇ ಇಟ್ಕೊಂಡು ಚಿನ್ಲಾಕ್ ಅಂದ್ರೆ ಈ ಗಂಟಲನ್ನು ಈ ತರ ಎದೆಗೆ ತಗಲಿಸುವುದರ ಮೂಲಕ ನಾವು ಉಸಿರು ಅಲ್ಲೇ ಇರ್ಬೇಕು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು. ಮತ್ತೆ ಇದನ್ನ ಮೇಲಕ್ಕೆ ನಿಧಾನವಾಗಿ ಎತ್ತು ನಂತರ ಇದನ್ನ ಹೊರಗಡೆ ನಾವು ಬಿಡಬಹುದು ಉಸಿರನ್ನ. ಈ ಸ್ಪಾಂಡ್ಲೈಟಿಸ್ ಪ್ರಾಬ್ಲಮ್ ಇರೋರು ಈ ತರ ಚಿನ್ಲಾಕ್ ಮಾಡೋದು ಬೇಡ ಅಂತಾರೆ. ಅಲ್ಲೇ ಬೇಕಂದ್ರೆ ಎಷ್ಟೊತ್ತಾಗುತ್ತೋ ಉಸಿರನ್ನು ಗಂಟಲಲ್ಲಿ ಹಿಡ್ಕೊಂಡು ನಂತರ ಎಕ್ಸೆಲ್ ಮಾಡಬಹುದು. ಇನ್ನೊಂದು ಇದು ಸಹಾಯಕಾರಿ ಅಂದ್ರೆ ಉಜ್ಜಯಿ ಪ್ರಾಣಾಯಾಮ. ಇದು ಅತ್ಯಂತ ಒಳ್ಳೆಯ ಸಾಧನ ಆಗಿದೆ. ಇದನ್ನ ಜ್ಞಾನ ಮುದ್ರೆ ಹಾಕಿ ನಮಗೆ ಯಾವ ಪ್ರಾಬ್ಲಮ್ ಇದೆ, ಹೈಪೋಥೈರಾಯ್ಡಿಸಮ್ ಇದೆಯಾ, ಹೈಪರ್ ಥೈರಾಯ್ಡಿಸಮ್ ಇದೆಯಾ, ಅದರ ಮುದ್ರೆಯೊಂದಿಗೆ ನಾವು ಪೂರ್ತಿ ಉಸಿರನ್ನು ಹೊರಗಡೆ ಬಿಟ್ಟು ಇನ್ಹೇಲ್ ಮಾಡುತ್ತಾ ಗಂಟಲಲ್ಲಿ ಸೌಂಡ್ ಮಾಡ್ಬೇಕು. ಎಳ್ಕೊಳ್ಳೋವಾಗ ಗಂಟಲಲ್ಲಿ ಸೌಂಡ್ ಬರುತ್ತೆ. ಆ ತರ ಮಾಡ್ತಾ ನಾವು ಉಸಿರನ್ನ ಎಳ್ಕೊಂಡು ತಲೆ ಎತ್ತಿ ಉಸಿರು ಹಾಗೆ ಇದ್ದು ನಾವು ಏನು ಬಿಡುವಾಗ ಈ ರೈಟ್ ನಾಸ್ಟ್ರಿಲ್ ಅನ್ನ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರಿಲ್ ಅಲ್ಲಿ ಬಿಡಬೇಕು. ಈ ಪ್ರಾಣಾಯಾಮ ಶರೀರದಲ್ಲಿ ಬಿಸಿ ಉಂಟು ಮಾಡುತ್ತೆ. ಪ್ಯಾರಾಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಮಾಡುತ್ತೆ. ಈ ಕಾರಣ ಲೆಫ್ಟ್ ನಾಸ್ಟ್ರಿಲ್ ಮೂಲಕ ಎಕ್ಸೆಲ್ ಮಾಡಬೇಕು. ಇದು ಉಜ್ಜಯಿ ಪ್ರಾಣಾಯಾಮ ತುಂಬಾ ಥೈರಾಯ್ಡಿಸಮ್ಗೆ ಸಹಕಾರಿಯಾಗಿದೆ. ಮತ್ತೆ ಹಮ್ ಬೀಜಾಕ್ಷರದೊಂದಿಗೆ ಪ್ರಾಣಾಯಾಮ ಮಾಡಬಹುದು. ಈ ಮಾಡುವಾಗ ಇಲ್ಲಿ ವೈಬ್ರೇಷನ್ ಅನ್ನ ನಾವು ಗಮನಿಸ್ತಾ ಇರಬೇಕು. ಅಥವಾ ಇದ್ರ ಜೊತೆಗೆ ಆಕಾಶ ಮುದ್ರೆಯೊಂದಿಗೂ ಸಹ ನಾವು ಈ ಹಮ್ ಅನ್ನೋ ಬೀಜ ಮಂತ್ರವನ್ನು ಚಾಂಟ್ ಮಾಡಬಹುದು. ಮತ್ತೆ ಅಮೃತಾಸನದಲ್ಲಿ ಮಲಗಿ ಹಾಲಾಸನ, ಅರ್ಧ ಹಾಲಾಸನ ಹೇಳಿದ್ವಲ್ಲ 90 ಡಿಗ್ರಿನಲ್ಲಿ ಮಾಡೋದ್ರ ಮೂಲಕ ಈ ಗಂಟಲಿಗೆ ಪ್ರಾಣಶಕ್ತಿ ಹೋಗಿ ಅನುಕೂಲ ಮಾಡಿಕೊಡುತ್ತೆ. ಸೇತು ಬಂಧಾಸನ, ಮರ್ಕಟಾಸನ, ಭುಜಂಗಾಸನ, ಸರ್ವಾಂಗಾಸನ, ಚಕ್ರಾಸನ, ಸೂರ್ಯ ನಮಸ್ಕಾರ ಮತ್ತು ಭ್ರಾಮರಿ 21 ಸಾರಿ ಮಾಡುವುದರಿಂದ ಇದು ಅನುಕೂಲ ಆಗಿದೆ. ಅದೇ ರೀತಿ ಸಿಂಹ ಪ್ರಾಣಾಯಾಮ, ಸುಖಾಸನದಲ್ಲಿ ಕುಳಿತು ಕೈಗಳನ್ನು ಮೊಣಕಾಲುಗಳ ಮೇಲೆ ಎಕ್ಸೇಲ್ ಮತ್ತು ಇನ್ಹೇಲ್ ಮಾಡಿ ನಾಲಿಗೆ ಹೊರಕ್ಕೆ ಹಾಕಿ ಕಪಾಲಭಾತಿ ರೀತಿ 20 ಸಾರಿ ಮಾಡುವುದರ ಮೂಲಕ ನಾವು ಈ ಒಂದು ಥೈರಾಯ್ಡಿಸಮ್ಗೆ ನಮ್ಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಚಿತ್ರಗಳನ್ನ ನಾನು ಕಳಿಸ್ಕೊಡ್ತೀನಿ. ಇನ್ನ ನಾವು ಮೇದೋಜ್ಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಸ್ಗೆ ಬರೋಣ. ಇದು ನಮ್ಮ ದೇಹದ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ. ನಾವು ತಿನ್ನುವ ಆಹಾರವನ್ನು ಬ್ರೇಕ್ ಡೌನ್ ಮಾಡುತ್ತೆ. ಜೀರ್ಣಕ್ರಿಯೆಯಲ್ಲಿ ಇದು ಮುಖ್ಯವಾದ ಅಂಗ. ಪ್ಯಾಂಕ್ರಿಯಾಸ್ ಹೇಳ್ತಾ ಇದೆ, ನನ್ನ ನಾನು ಕಂದು ಬಣ್ಣದಲ್ಲಿದ್ದೇನೆ, ಗ್ರೇ ಪಿಂಕ್ ಅಲ್ಲಿ. ನನ್ನ ತೂಕ ಬಂದು ಒಂದು 85 ಗ್ರಾಮ್ ಇದೆ. ಹೊಟ್ಟೆಯ ಅಂತರಾಳದಲ್ಲಿದೆ ಅಂದ್ರೆ ಜಠರದ ಕೆಳಗೆ ಡಿಯೋಡಿನಂಗೆ ಹೊಂದಿಕೊಂಡು ಅನೇಕ ಅಂಗಗಳ ಮಧ್ಯೆ ಹುದುಗಿದೆ. ಇದು ನಾಯಿ ಇದೆಯಲ್ಲ, ನಾಯಿಯ ನಾಲಿಗೆ ಎಷ್ಟು ಸುಮಾರು 15 ಸೆಂಟಿಮೀಟರ್ ಉದ್ದ. ಇದರ ಅರಿವು ನಮಗೆ ಇಲ್ಲ. ಡಾಕ್ಟರ್ ಏನಾದ್ರೂ ನಿನಗೆ ಸಕ್ಕರೆ ಕಾಯಿಲೆ ಇದೆ ಅಂದಾಗ ನಾವು ಪ್ಯಾಂಕ್ರಿಯಾಸ್ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತೇವೆ. ಆವಾಗ ಯೋಚನೆ ಮಾಡ್ತೀವಿ. ಇದು ಸದಾ ಚಟುವಟಿಕೆಯಿಂದ ಕೂಡಿರುವ ಅಂಗ. ಇದು ಚಟುವಟಿಕೆಗಳನ್ನು ಕಡಿಮೆ ಮಾಡಿದರೆ ಸುಸ್ತು ಪ್ರಾರಂಭ. ಇದರಲ್ಲಿ 2 ವಿಧವಾದ ರಸಗಳು ಉತ್ಪತ್ತಿ ಆಗುತ್ತವೆ. ಮೊದಲನೆಯದು ಹಾರ್ಮೋನ್, ಎರಡನೆಯದು ಕಿಣ್ವ. ಸುಮಾರು 900 ಗ್ರಾಂ ರಸ ಇದರಿಂದ ಉತ್ಪತ್ತಿ ಆಗುತ್ತದೆ. ಮೊದಲನೆಯದು ಇದು ಉತ್ಪತ್ತಿ ಮಾಡೋದು ಟ್ರಿಪ್ಸಿನ್ ಅಂತೀವಿ. ಟ್ರಿಪ್ಸಿನ್ ಇದು ಸಸಾರಜನಕವನ್ನು ಅಂದ್ರೆ ಇದು ಒಂದು ಪ್ರೋಟೀನ್, ಇದು ಅಮಲೈಸ್ ಆಸಿಡ್ ಆಗಿ ಒಡೆಯುತ್ತೆ. ಈ ಸ್ಥಿತಿಯಲ್ಲಿ ಮಾತ್ರ ಸಸಾರಜನಕವನ್ನು ತನ್ನದಾಗಿಸಿಕೊಳ್ಳಬಹುದು. ಅಂದ್ರೆ ಈ ಒಂದು ಟ್ರಿಪ್ಸಿನ್ ಇದು ಪ್ರೋಟೀನ್ ಇದಾಗಿದ್ದು ಇದು ಅಮಿಲೇಸ್ ಆಸಿಡ್ ಆಗಿ ಒಡೆಯೋದ್ರಿಂದ ನಾವು ಸಸಾರಜನಕವನ್ನು ತೆಗೆದುಕೊಳ್ಳಕ್ಕೆ ಅನುಕೂಲ ಆಗುತ್ತೆ ನಮ್ಮ ದೇಹ. ಮತ್ತೊಂದು ಕಿಣ್ವ ಬಂದು ಅಮಿಲೇಸ್, ಇದು ಪಿಷ್ಟ ಅಥವಾ ಸಕ್ಕರೆ ಮತ್ತು ಗ್ಲೂಕೋಸ್ ಅನ್ನಾಗಿ ಪರಿವರ್ತನೆ ಮಾಡಿಸುತ್ತದೆ. ಮೂರನೆಯದು ಬಹುಮುಖ್ಯವಾದದ್ದು ಲಿಪೇಸ್. ಇದು ಮೇಧಸ್ಸಿನ ಕಣಗಳನ್ನು ಫ್ಯಾಟಿ ಆಮ್ಲ, ಗ್ಲೈಸರಿನ್ ಆಗಿ ಒಡೆಯುತ್ತೆ. ಹೀಗೆ 3 ರೀತಿಯ ಆಹಾರ ದ್ರವ್ಯಗಳನ್ನು ರಕ್ತಗತ ಮಾಡುವ ಹಂತಕ್ಕೆ ಇದು ತಂದು ಬಿಡುತ್ತದೆ. ಪ್ಯಾಂಕ್ರಿಯಾಸ್ ಕೆಲಸ, ನಾಲಿಗೆಯ ಚಪ್ಪಲಕ್ಕೆ ನಾವು ತಿಂದ ಅಥವಾ ತಿನ್ನುವ ಅನೇಕ ಆಹಾರಗಳನ್ನು ರಕ್ತಗತ ಮಾಡಲು ಅನೇಕ ಅಂಗಗಳು ನಮಗೆ ಅರಿವಿಲ್ಲದೆ ಶ್ರಮಿಸುತ್ತಿವೆ. ಅವುಗಳಲ್ಲಿ ಈ ಪ್ಯಾಂಕ್ರಿಯಾಸು ಒಂದು. ಇವುಗಳ ಜೊತೆಗೆ ಅತಿ ಮುಖ್ಯವಾದ ಕೆಲಸ ಹೊಂದಿದೆ, ಅದೇ ಇನ್ಸುಲಿನ್ ತಯಾರಿಕೆ. ಇದು ಒಂದು ಹಾರ್ಮೋನ್. ನಮ್ಮ ಶರೀರದಲ್ಲಿ ಕೋಟ್ಯಾಂತರ ಕೋಶಗಳಿವೆ ಅಂದ್ರೆ ಸೆಲ್ಸ್.
ಒಂದೊಂದು ಕೋಶವು ಒಂದೊಂದು ರೈಲ್ವೆ ಇಂಜಿನ್ ಇದ್ದಂತೆ. ಈ ಇಂಜಿನ್ ಚಾಲನೆಗೆ ಅದರಲ್ಲಿ ಕಲ್ಲಿದ್ದಲು ಉರಿಬೇಕು, ಆಗಿದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಒಂದು ಕಡೆ ಕಲ್ಲಿದ್ದಲಿದೆ, ಇನ್ನೊಂದು ಕಡೆ ಎಂಜಿನ್ ಇದೆ. ಎಂಜಿನ್ ಕಲ್ಲಿದ್ದಲನ್ನು ತಾನೇ ತೆಗೆದುಕೊಳ್ಳಲು ಆಗುವುದಿಲ್ಲ, ಮಧ್ಯೆ ಒಬ್ಬ ಕೋಲ್ಮೆನ್ ಬೇಕು. ಈ ಕಲ್ಲಿದ್ದಲನ್ನ ಎತ್ತಿ ಎತ್ತಿ ಹಾಕ್ತಾರಲ್ಲ, ಆ ರೀತಿ. ಸಕ್ಕರೆ ಜೀವಕೋಶಕ್ಕೆ ತಲುಪಬೇಕು, ಜೀವಕೋಶ ತನ್ನಷ್ಟಕ್ಕೆ ತಾನೇ ತೆಗೆದುಕೊಳ್ಳಲಾಗದು, ಒಬ್ಬ ಮಧ್ಯಸ್ಥಗಾರನು ಬೇಕು. ಇದೇ ಇನ್ಸುಲಿನ್. ಇನ್ಸುಲಿನ್ ತಯಾರಿಕೆ ಕಡಿಮೆಯಾದರೆ ಆಗ ರಕ್ತದಲ್ಲಿರುವ ಗ್ಲೂಕೋಸ್ ಜೀವಕೋಶವನ್ನು ಸೇರಲಾರದು. ಈ ಗ್ಲೂಕೋಸ್ ಶರೀರದಲ್ಲಿಯೇ ಉಳಿದರೆ ಶರೀರಕ್ಕೆ ಹಾನಿ. ಅದಕ್ಕಾಗಿ ಅದನ್ನು ಮೂತ್ರಜನಕಾಂಗಗಳು ಹೊರಕ್ಕೆ ಹಾಕಿ ಬಿಡುತ್ತವೆ. ಇದೇ ಸಕ್ಕರೆಯ ಕಾಯಿಲೆ. ಇನ್ನು ದೇಹದಲ್ಲಿ ಇದು ಹೆಚ್ಚಾದಲ್ಲಿ ರಕ್ತದಲ್ಲಿ ಉಳಿದು ಬಿಡುತ್ತದೆ. ಇದರಿಂದಾಗಿ ಇನ್ನು ತೊಂದರೆ ಹೆಚ್ಚು. ಈ ಪ್ಯಾಂಕ್ರಿಯಾಸ್ ನಲ್ಲಿ ಸಾಕಾಗುವಷ್ಟು ಇನ್ಸುಲಿನ್ ಇದೆ. ಈಗ ಏನಾಗುತ್ತದೆ ನೋಡೋಣ. ನಿತ್ಯ ಆಹಾರದಲ್ಲಿ ಅಕ್ಕಿ, ಗೋಧಿ, ಈ ಹಿಟ್ಟು ಮುಖ್ಯ ಪಾತ್ರ ವಹಿಸುತ್ತದೆ. ಅಕ್ಕಿಯೇ ಆಗಿರಲಿ, ರಾಗಿಯೇ ಆಗಿರಲಿ, ಗೋಧಿಯೇ ಆಗಿರಲಿ, ಕಡೆಗೆ ಇದು ಗ್ಲೂಕೋಸ್ ಆಗಿಯೇ ರಕ್ತ ಸೇರಬೇಕು. ಈ ಗುಂಪಿನ ಎಷ್ಟು ಹೆಚ್ಚು ಆಹಾರ ನಾವು ಸೇವಿಸ್ತೇವೋ ಅಷ್ಟು ಹೆಚ್ಚು ಗ್ಲೂಕೋಸ್ ರಕ್ತಕ್ಕೆ ಸೇರುತ್ತದೆ. ಅದಕ್ಕಾಗಿ ಈ ಹೆಚ್ಚಾದ ಗ್ಲೂಕೋಸನನ್ನು ಗ್ಲೈಕೋಜನ್ ಮತ್ತು ಮೇದಸ್ಸಿನ ರೂಪಕ್ಕೆ ಪರಿವರ್ತಿಸಿ ಪಿತ್ತಕೋಶದಲ್ಲಿ ಶೇಖರಿಸುವ ಕೆಲಸವೂ ಸಹ ಇನ್ಸುಲಿನ್ ಅದೇ. ನಾವು ಉಪವಾಸ ಮಾಡಿದಾಗ ನಮಗೆ ಅವಶ್ಯಕತೆ ಇದ್ದಾಗ ಅಥವಾ ಅದರ ಅವಶ್ಯಕತೆ ಇದೆ ಅಂತ ಗೊತ್ತಾದಾಗ ಅದನ್ನು ಮತ್ತೆ ಗ್ಲೂಕೋಸ್ ಆಗಿ ಪರಿವರ್ತಿಸಿ ಕೊಡುವುದಕ್ಕೂ ಸಹ ಈ ಇನ್ಸುಲಿನ್ ನಿರ್ವಹಿಸುತ್ತದೆ. ಪಿತ್ತಕೋಶದಲ್ಲಿ ಸಂಗ್ರಹಿಸಿ ಇಡುವುದಕ್ಕಿಂತಲೂ ಹೆಚ್ಚು ಗ್ಲೂಕೋಸ್ ತಯಾರಾದರೆ ಅದನ್ನು ಮಾಂಸಖಂಡಗಳಲ್ಲಿ ಕೊಬ್ಬಿನ ರೂಪದಲ್ಲಿ ಶೇಖರಿಸಿ ಇಡುವುದು ಸಹ ಈ ಇನ್ಸುಲಿನ್ನೇ. ಬರೀ ಪಿಷ್ಟ ಅಷ್ಟೇ ಅಲ್ಲ, ನಾವು ತಿನ್ನುವ ಕೊಬ್ಬನ್ನೂ ಸಹ ಇದೇ ಕರಗಿಸಬೇಕು. ಹೆಸರೇ ಸೂಚಿಸುವಂತೆ ಮೇದಸ್ಸನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುವ ಗ್ರಂಥಿಯಾಗಿರುವುದರಿಂದಲೇ ಇದು ಮೇದೋಜ್ಜೀರಕ ಗ್ರಂಥಿ. ಸಸಾರಜನಕ ಜೀರ್ಣಕ್ರಿಯೆಯಲ್ಲಿಯೂ ಸಹ ಇನ್ಸುಲಿನ್ ಪಾತ್ರ ಇದೆ. ಇಷ್ಟೊಂದು ಉಪಯುಕ್ತವಾದ ಇನ್ಸುಲಿನ್ ತಯಾರಿಸುವ ಪುಟ್ಟ ಗ್ರಂಥಿ ನಾನೇ. ನನ್ನ ಬಗ್ಗೆ ನೀವು ಕಾಳಜಿ ವಹಿಸದಿದ್ದರೆ ಡಯಾಬಿಟಿಸ್ ಖಚಿತ. ಇನ್ನ ಮೇದೋಜ್ಜೀರಕ ಗ್ರಂಥಿ ಇದು ಬಹಳ ಜನ ಗುರುತಿಸಲ್ಪಟ್ಟಿರುವುದು ಈ ಕಾಯಿಲೆಯಿಂದ. ಪರೀಕ್ಷೆ ಮಾಡಿಸಿಕೊಂಡು ಮೂತ್ರದಲ್ಲಿ ಸಕ್ಕರೆ ಇದೆ ಎಂದು ತಿಳಿದರೆ ಸಾಕು, ಎಂತವರಿಗೂ ಅರ್ಥವಾಗಿ ಬಿಡುತ್ತದೆ. ಮುಂದೆ ಏನು ಮಾಡಬೇಕೆಂದು ಅಕ್ಕಿಯನ್ನು ಬಿಡುವುದೋ ಬದಲು ರಾಗಿ, ಗೋಧಿ, ಹಾಗಲಕಾಯಿ ರಸ ಕುಡಿಯುವುದು, ನಂತರ ಗೊಜ್ಜು, ಪಲ್ಯ ಇತ್ಯಾದಿ ಸಿಹಿ ತಿಂಡಿ ಬಿಡುವುದು, ನಿತ್ಯ ಆಹಾರದ ಜೊತೆಗೆ ಒಂದು ಪಿಲ್ಸ್ ಸೇರಿಸಿಕೊಳ್ಳುವುದು ಅಂದ್ರೆ ಟ್ಯಾಬ್ಲೆಟ್, ಹಣ್ಣುಗಳು, ಬೀಟ್ರೂಟು ಇತ್ಯಾದಿಗಳು ಬಿಡುವುದು, ವಾಕಿಂಗ್ ಹೋಗುವುದು, ಸಿಹಿ ತಿಂಡಿಯ ಜಾಗದಲ್ಲಿ ಕರಿದ ತಿಂಡಿಗಳನ್ನು ಹೆಚ್ಚಿಸುವುದು, ದಪ್ಪಗಿದ್ದರೆ ಮಾತ್ರ ಡಯಟ್ ಕಂಟ್ರೋಲ್. ಇಷ್ಟು ಮಾಡಿದರೆ ತೀರಿತು ಅವರ ಕೆಲಸ. ಮಿಕ್ಕಿದ್ದೆಲ್ಲ ಡಾಕ್ಟರ್ ನೋಡ್ಕೊಳ್ತಾರೆ. ಕಂಟ್ರೋಲ್ ಮಾಡಿ ಮಾಡಿ ಒಂದೊಮ್ಮೆ ತಿಂದಿದ್ದರಿಂದಲೋ ಏನೋ, ಕಾರಣ ಸರಿಯಾಗಿ ಗೊತ್ತಿಲ್ಲ. ಕಾಲಿನಲ್ಲಿ ಗ್ಯಾಂಗ್ರೀನ್ ಆದರೆ ಜನ ಹೇಳುವುದು ಮಾತ್ರ ಅವನು ನಾಲಿಗೆ ಕಟ್ಟಲಿಲ್ಲವೆಂದೆ. ಕಾಲನ್ನು ಕುಯ್ಯುವುದು ಡಾಕ್ಟರ್ ಕೆಲಸ. ಕಣ್ಣು ಹೋದರೆ ಕಣ್ಣು ಹೋಯಿತು ಎಂದು ಹೇಳಲು ಡಾಕ್ಟರ್ ಬೇಕು. ಇದು ಹಳೆಯ ಚಿಂತನೆ. ಈಗಿನ ಚಿಂತನೆ ಬದಲಾಗಿದೆ. ಈ ಕಾಯಿಲೆ ಜೀರ್ಣಾಂಗದ ತೊಂದರೆಯಿಂದ ಉಂಟಾದ ಕಾಯಿಲೆ. ಮುಖ್ಯವಾಗಿ ಅಸಿಮಿಲೇಷನ್ ತೊಂದರೆ, ಮೈಗುಡುವಿಕೆ ತೊಂದರೆ ಹಾಗೂ ವ್ಯಾಯಾಮರಹಿತ ಜೀವನ ಫಲ. ಆಧುನಿಕ ವೈದ್ಯ ಪದ್ಧತಿಯ ಪ್ರಕಾರ ಇದು ಜೀವನ ಪದ್ಧತಿಯ ಕಾಯಿಲೆ, ಲೈಫ್ ಸ್ಟೈಲ್ ಡಿಸೀಸ್. ಅಂದರೆ ನಮ್ಮ ಆಹಾರ ವಿಹಾರಗಳ ತೊಂದರೆಯಿಂದ ಬಂದ ಕಾಯಿಲೆ. ನಿಸರ್ಗ ಚಿಕಿತ್ಸೆಯ ಪ್ರಕಾರ ಹೆಚ್ಚು ಶುದ್ಧೀಕರಿಸಿದ ಆಹಾರ, ವ್ಯಾಯಾಮರಹಿತ ಜೀವನ. ಆದರೆ ಜನರು ಮಾತ್ರ ಇದನ್ನು ಇನ್ನೂ ಮೂತ್ರಜನಕಾಂಗದ ಕಾಯಿಲೆ ಎಂದೇ ತಿಳಿದಿದ್ದಾರೆ. ಶರೀರದಲ್ಲಿನ B6 ನ ಅಭಾವ. ಶುದ್ಧೀಕರಿಸಿದ ಆಹಾರಗಳಿಂದ B6 ನ ಕೊರತೆ ಉಂಟಾಗುತ್ತದೆ. ಇದು ಶರೀರದಲ್ಲಿ ಝ್ಯಾಂಥ್ಯೂರಿಕ್ ಆಸಿಡ್ ಅನ್ನು ಹೆಚ್ಚಿಸುತ್ತದೆ. ಇದು ಮೇದೋಜ್ಜೀರಕಾಂಗದ ಬೀಟಾ ಜೀವಕೋಶಗಳನ್ನು ಹಾಳು ಮಾಡುತ್ತದೆ. ಇದರಿಂದ ಇನ್ಸುಲಿನ್ನಿನ ಉತ್ಪತ್ತಿ ಕಡಿಮೆಯಾಗುತ್ತದೆ. ಮಾಂಸಾಹಾರ, ಶುದ್ಧೀಕರಿಸಿದ ಕೊಬ್ಬು ಸಹ ಈ ಝ್ಯಾಂಥ್ಯೂರಿನ್ ಆಮ್ಲವನ್ನು ಹೆಚ್ಚಿಸುತ್ತದೆ. B6 ಯಾವ ಆಹಾರದಲ್ಲಿದೆ? ಈಸ್ಟ್, ಗೋಧಿಯ ಹೊಟ್ಟು, ಇಡೀ ಕಾಳುಗಳು, ಬಾಳೆಯ ಹಣ್ಣು, ಅಕ್ರೋಟ್, ಸೋಯಾ, ಅವರೆ ಹಾಲು, ತಾಜಾ ತರಕಾರಿ. ಮೆಗ್ನೀಷಿಯಂ ಲವಣ B6 ರ ಕೊರತೆಯನ್ನು ಕಡಿಮೆ ಮಾಡುತ್ತದೆ.
ಇದು ಪಾಲಿಶ್ ಆಗದ ಬೇಳೆಕಾಳುಗಳು, ಹಸಿರು ಸೊಪ್ಪು, ಹಸಿರು ತರಕಾರಿಗಳ ಪತ್ರ ಹರಿತ್ತಿನಲ್ಲಿದೆ, ಕ್ಲೋರೋಫಿಲ್ ನಲ್ಲಿದೆ. ಶರೀರದಲ್ಲಿ ಕ್ರೋಮಿಯಂ ಕಡಿಮೆಯಾದರೆ ಇನ್ಸುಲಿನ್ ಕಡಿಮೆಯಾಗುತ್ತದೆ. ವೈಟಮಿನ್ ಎ, ಬಿ, ಸಿ, ಇ, ಪ್ಯಾಂಥೋನಿಕ್ ಆಸಿಡ್ಗಳು ಮೇದೋಜೀರಕಾಂಗ ಹೆಚ್ಚು ಇನ್ಸುಲಿನ್ ಸುರಿಸುವಂತೆ ಮಾಡುತ್ತದೆ. ಇನ್ನ ಇದರಲ್ಲಿ ಬೇರುಗಳ ಪಾತ್ರವೂ ಸಹ ತುಂಬಾ ಮಹತ್ವ ಇದೆ, ಅಂದ್ರೆ ನಾರಿನಾಂಶ. ಮಧುಮೇಹ ರೋಗಿಗಳು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವ ಆಹಾರವನ್ನು ಸೇವಿಸಬೇಕು. ಅಂದರೆ ನಿಧಾನವಾಗಿ ಗ್ಲೂಕೋಸ್ ರಕ್ತ ಸೇರುವ ಆಹಾರ ಪದಾರ್ಥಗಳು, ಉದಾಹರಣೆ ಹೆಸರುಕಾಳು, ಸೋಯಾ, ಅವರೆ, ಪಾಲಕ್, ದಂಟು, ಅಲಸಂದೆ, ಸುವರ್ಣಗಡ್ಡೆ, ಟೊಮೊಟೊ ಸೊಪ್ಪು, ಇವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ. ಅದೇ ಹಾಲು, ಕಡಲೆಕಾಯಿ ಬೀಜ, ಐಸ್ ಕ್ರೀಮ್, ಸಂಸ್ಕೃತಿಯ ಪಿಷ್ಟ, ಕೊಬ್ಬು ಇವುಗಳದು ಹೆಚ್ಚು. ಇನ್ನ ನಾವು ಸ್ವಲ್ಪ ಇದರಿಂದ ಯಾವ ರೀತಿ ನಾವು ರಿಲೀಫ್ ಪಡಿಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ನಮ್ಮ HbA1c ಅಂದ್ರೆ ನಮ್ಮ 2 ಅಥವಾ 3 ತಿಂಗಳ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನೋಡೋದ್ರ ಮೂಲಕ, ರಕ್ತ ಪರೀಕ್ಷೆ ಮೂಲಕ ನಮ್ಮ ಸಕ್ಕರೆ ಮಟ್ಟ ಎಷ್ಟಿದೆ ಅನ್ನೋದು ನಾವು ತಿಳ್ಕೊಬಹುದು. ಇದರ ಒಂದು ಪ್ರಮಾಣ 5.2 ಇಂದ 6.2 ವರೆಗೆ ಇರಬಹುದು ಅಂತ ಹೇಳ್ತಾರೆ. ಇದಕ್ಕೆ ಹೇಳ್ತಾರೆ ಏನು ಅಂದ್ರೆ ನಮ್ಮ ಮಾನಸಿಕ ಚಿಂತನೆಗಳು, ಏನು ಚಿಂತೆಗಳು ಇದೆ, ಸ್ಟ್ರೆಸ್ ಇದೆ, ಇದು ಸಹ ಸಕ್ಕರೆ ಕಾಯಿಲೆಗೆ ಒಂದು ಮುಖ್ಯವಾದ ಕಾರಣ. ಯು ಬಿಕಮ್ ಸಿಕ್ ಇನ್ ಯುವರ್ ಮೈಂಡ್ ಬಿಫೋರ್ ಯು ಬಿಕಮ್ ಸಿಕ್ ಇನ್ ಯುವರ್ ಬಾಡಿ. ನಮ್ಮ ಶರೀರದಲ್ಲಿ ಕಾಯಿಲೆಗಳು ಬರುವ ಮುಂಚೆಯೇ ನಾವು ಮಾನಸಿಕವಾಗಿ ಅನಾರೋಗ್ಯ ಹೊಂದಿರುತ್ತೇವೆ. ಇನ್ನು ಎಷ್ಟೊತ್ತಾಗುತ್ತೆ ಮೇಡಮ್? ಯು ಬಿಕಮ್ ಹೆಲ್ತಿ ಇನ್ ಯುವರ್ ಮೈಂಡ್ ಬಿಫೋರ್ ಯು ಬಿಕಮ್ ಹೆಲ್ತಿ ಇನ್ ಯುವರ್ ಬಾಡಿ. ಶರೀರದಲ್ಲಿ ಆರೋಗ್ಯ ಬರುವ ಮುಂಚೆಯೇ ನಮ್ಮ ಮನಸ್ಸಿನಲ್ಲಿ ಆರೋಗ್ಯ ಬಂದ್ಬಿಟ್ಟಿರುತ್ತೆ. ಅಂದ್ರೆ ನಾವು ಮನಸ್ಸಿನಲ್ಲಿ ಯಾವಾಗಲೂ ಆರೋಗ್ಯವಾಗಿದ್ದರೆ, ಸ್ಟ್ರೆಸ್ ಫ್ರೀ ಆಗಿದ್ದರೆ ಶರೀರವೂ ಸಹ ಆರೋಗ್ಯವಾಗಿರುತ್ತದೆ ಅಂತ ಒಂದಿದು. ಇದು ನಮ್ಮ ಮೈಂಡ್ ಮತ್ತೆ ಬಾಡಿ, ನಮ್ಮ ಎಮೋಷನ್ಸ್ ಮತ್ತೆ ನಮ್ಮ ಎನರ್ಜಿ ಮೇಲೆ ಇವು ಡಿಪೆಂಡ್ ಆಗಿದೆ. ಈಗ ಕೆಲವ್ರು ಹೇಳ್ತಾರೆ ಇದು ನಿಮ್ಮ ಅನುವಂಶಿಕವಾಗಿ ಬಂದಿರುವಂತ ಕಾಯಿಲೆ ಅಂತಾನು ಸಹ ಕೆಲವು ಡಾಕ್ಟರ್ಸ್ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ತಂದೆ ತಾಯಂದ್ರನ್ನ, ನಮ್ಮ ಅಜ್ಜ ಅಜ್ಜಿಯಂದ್ರನ್ನ ಬೈಕೊಳ್ತೀವಿ, ನಿಮ್ಮಿಂದ ನಮ್ಗೆ ಈ ಕಾಯಿಲೆ ಬಂತು ಅಂತೇಳಿ. ನಮ್ಮ ಜೀನ್ಸ್ ಅನ್ನು ಸಹ ನಾವು ಬ್ಲೇಮ್ ಮಾಡ್ತೀವಿ. ಮತ್ತು ಇದಕ್ಕೆ ಅವರು ನಮ್ಗೆ ಔಷಧಿ ಕೊಡ್ತಾರೆ. ಈ ಮಾತ್ರೆಗಳಿಂದ ನಾವು ಮತ್ತೆ ಇನ್ಸುಲಿನ್ಗೆ ಹೋಗ್ತೀವಿ. ಈ ಇನ್ಸುಲಿನ್ ಕಡಿಮೆ ಪ್ರಮಾಣದಿಂದ ಹೆಚ್ಚಿನ ಪ್ರಮಾಣದ ಇನ್ಸುಲಿನ್ಗೆ ಹೋಗ್ತೀವಿ. ನಾವು ಒಂದ್ಸಾರಿ ಸಕ್ಕರೆ ಕಾಯಿಲೆ ಬಂದಿದೆ ಅಂದ್ರೆ ನಾವು ಯಾವಾಗ್ಲೂ ಇನ್ಮೇಲೆ ನಾವು ಸಕ್ಕರೆ ಕಾಯಿಲೆಯವರೇ, ನಾವು ಡಯಾಬಿಟಿಕ್ಗೆ ಇದು ಹೋಗಲ್ಲ ಅಂತ ಹೇಳ್ಕೊಂಡು ಅದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳನ್ನ ನಾವು ಬರ್ಮಾಡ್ಕೊಳ್ಳಿಕ್ಕೆ ಅವಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಇದಕ್ಕೆ ನಡಿಗೆಯ ಶಾಖೆ. ಈ ನಡಿಗೆ ಮಾಡೋದ್ರಿಂದ ಅಥವಾ ವಾಕಿಂಗ್ ಮಾಡೋದ್ರಿಂದ ಇದು ಹೋಗುತ್ತಾ? ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಎಕ್ಸೆಸಿವ್ ವಾಕಿಂಗ್, ಇದನ್ನ ಮಾಡಿದ್ರೆ ಹೋಗುತ್ತಾ ಅಂತ ನಮ್ಮ ಒಂದು ಯೋಚನೆ ಇದೆ. ಈಗ ಇದು ಏನು ಅಂದ್ರೆ ನಮ್ಮ ಸಕ್ಕರೆ ಅಂಶ ಊಟ ಆದ್ಮೇಲೆ 140 ಇಷ್ಟು ಇರಬೇಕು ಅಂತ ಹೇಳ್ತಾರೆ. ಮತ್ತೆ ನಾವು ಸಕ್ಕರೆ ಮಟ್ಟವನ್ನ ಯಾವಾಗ ಅಳಿಬೇಕು? ಬೆಳಗ್ಗೆ 2 ಗಂಟೆಯಿಂದ 8 ಗಂಟೆಯಲ್ಲಿ ನಮ್ಮ ಶರೀರದಲ್ಲಿ ಸಕ್ಕರೆ ಅಂಶ ಬಿಡುಗಡೆ ಆಗುವ ಸಮಯ ಅಂತ ಕೇಳ್ಪಟ್ಟಿದ್ದೀವಿ. ಈ ಶುಗರ್ ಚೆಕ್ ಮಾಡಿದಾಗ ಅದರ ಲೆವೆಲ್ಲು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಶುಗರ್ ಅನ್ನ ನಾವು ಬ್ರೇಕ್ಫಾಸ್ಟ್ ಮಾಡುವ ಮುಂಚೆ ಪರಿಶೀಲಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಸಂಜೆ 7 ಗಂಟೆ ನಂತರ ಅವಾಗ ಮೂನ್ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ. ಈ ವೇಳೆಯಲ್ಲಿ ಮೆಟಬಾಲಿಸಮ್ ಕಡಿಮೆ ಇರುತ್ತೆ. ಅಂದ್ರೆ 8 ಗಂಟೆ ನಂತರ ರಾತ್ರಿ 7 ಗಂಟೆ ಒಳಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದಕ್ಕೊಂದು ಎಕ್ಸರ್ಸೈಸ್ ಹೇಳ್ಕೊಳ್ತಾರೆ. ಇದಕ್ಕೆ ಸರ್ಕ್ಯುಲೇಷನ್, ಕಾರ್ಯಸ್ಪರ್ಶ ಕ್ರಿಯೆ ಅಂತ. ಏನು ಅಂದ್ರೆ ನಮ್ಮ ಎಡಗೈಯನ್ನ ಈ ರೀತಿ ನೇರವಾಗಿ ಇಟ್ಟುಕೊಂಡು ಈ ಭುಜದಿಂದ, ಇಲ್ಲಿ ಒಂದು ಮರ್ಮ ಪಾಯಿಂಟ್ ಇದೆ ಅಂತ ಹೇಳ್ತಾರೆ ಸಕ್ಕರೆಗೆ. ಈ ಭುಜದಿಂದ ಈ ರೀತಿ ಹಿಂಗೆ ಮತ್ತೆ ಇದರ ಕೆಳಗೆ ಹೋಗಿ ಈ ರೀತಿ ಮಾಡ್ತಾ ಇಲ್ಲಿಂದ ನಮ್ಮ
ಹೊಟ್ಟೆಯ ಕೆಳಗಡೆವರೆಗೂ ಬರ್ಬೇಕು ಪಕ್ಕದಲ್ಲಿ. ಮತ್ತೆ ಅದೇ ಪಕ್ಕದಿಂದ ಈ ರೀತಿ ಮಾಡ್ಕೊಂಡು ಈ ರೀತಿ ಬಂದು ಈ ರೀತಿ ಮಾಡಿದ್ರೆ ಇದನ್ನ ಕಾರ್ಯ ಸ್ಪರ್ಶ ಕ್ರಿಯೆ. ಇಲ್ಲಿ ಒಂದು ಬಿಂದು ಇದೆ, ಮರ್ಮ ಪಾಯಿಂಟ್. ಸೊ ಮತ್ತೆ ನಾವು ಮಾಡುವಾಗ ಎಲ್ಲ ಬೆರಳು ಈ ತರ ನೇರವಾಗಿರ್ಬೇಕು. ಈ ಕೈ ಹಾವಿನ ಹೆಡೆಯ ರೀತಿ ಇರ್ಬೇಕು. ಆವಾಗ ಈ ತರ ಪ್ರೆಸ್ ಮಾಡೋದ್ರಿಂದ ಅಲ್ಲಿ ಪ್ರಾಣ ಶಕ್ತಿ ಚೆನ್ನಾಗಿ ಹರಿಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದನ್ನ ನಾವು ಕಣ್ಣು ಮುಚ್ಚಿಕೊಂಡು ಮಾಡ್ಬೇಕು. ಕೈಯಲ್ಲಿ ವಾಚ್ ಆಗ್ಲಿ ಉಂಗುರ ಆಗ್ಲಿ ಇಟ್ಕೋಬಾರ್ದು ಇದನ್ನ ಮಾಡುವಾಗ. ಇದನ್ನ ಮಾಡಿದ್ಮೇಲೆ ನಮಗೆ ಸೆನ್ಸೇಷನ್, ನೋವು, ಟಿಂಗ್ಲಿಂಗ್ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಮಂಡೂಕಾಸನ, ಎರಡು ಕೈಗಳನ್ನು ಆದಿ ಮುದ್ರೆ ಮಾಡಿ ನಮ್ಮ ಹೊಕ್ಕಳಿನ ತೊಡೆಯ ಸಂಧಿಯಲ್ಲಿಟ್ಟು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡುತ್ತಾ ಮುಂದೆ ಬಗ್ಗಿಸುವುದರಿಂದ ಅಲ್ಲಿ ಪ್ರೆಷರ್ ಉಂಟಾಗಿ ಇದು ನಮ್ಮ ಲಿವರ್ಗೆ ಆಕ್ಟಿವೇಟ್ ಮಾಡ್ಲಿಕ್ಕೆ, ಇನ್ಸುಲಿನ್ ಸ್ರವಿಸಲಿಕ್ಕೆ ಅನುಕೂಲ ಮಾಡುತ್ತೆ. ಇದನ್ನ ಮಂಡೂಕಾಸನ ಅಂತ ಕರೀತಾರೆ. ಮತ್ತು ಈ ರೀತಿ ನಾವು ಕೈ ಇದು ಮಾಡ್ತೀವಲ್ಲ, ಆವಾಗ ಇದು ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇದು ನಮ್ಮ ಆರ್ಟ್ರೀಸ್ ಮತ್ತು ವೇನ್ಸ್ ಅಲ್ಲಿ ಓಪನ್ ಅಪ್ ಆಗಿ ಇನ್ಸುಲಿನ್ ಬಿಡುಗಡೆ ಮಾಡಲು ಅನುಕೂಲ ಆಗುತ್ತೆ. ಮತ್ತು ಎಲ್ಲ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್, ಶುಗರ್, ವಾಟರ್, ಎನ್ಸೈಮ್ಸ್ ಇವು ಏನಿದೆ ಇವು ಇನ್ಸುಲಿನ್ ಅಲ್ಲಿ ಪಾಸ್ ಆಗಕ್ಕೆ ಅನುಕೂಲ ಆಗುತ್ತೆ. ಪ್ಯಾಂಕ್ರಿಯಾಸ್ ಕಮ್ಸ್ ಟು ಯೂಶುವಲ್ ಮೋಡ್, ಅವು ಸ್ಟಾರ್ಟ್ ಹೀಲಿಂಗ್, ಆರೋಗ್ಯಕರವಾಗಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಸರ್ಕ್ಯುಲೇಷನ್ ಶುಗರ್ ಡ್ರಾಪ್ ಮಾಡಕ್ಕೆ, ಅಂದ್ರೆ ಸಕ್ಕರೆ ಅಂಶವನ್ನು ಡ್ರಾಪ್ ಮಾಡಕ್ಕೆ ಇದು ಅನುಕೂಲ ಆಗುತ್ತೆ. ಮತ್ತು ಇನ್ಸುಲಿನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ. ಈ ನೈಟ್ರಿಕ್ ಆಕ್ಸಿಡಿನ ರೋಲ್ ಏನು, ಅದರ ಉಪಯೋಗ ಏನು ಅಥವಾ ಕಾರಣ ಏನು, ಅದರ ಇದು ಅಂದ್ರೆ ಈ ನೈಟ್ರಿಕ್ ಆಕ್ಸಿಡ್ ಬ್ಲಡ್ ವೆಸಲ್ಸ್ ನ ಡೈಲೇಟ್ ಮಾಡ್ತದೆ, ರೈಸಿಂಗ್ ಬ್ಲಡ್ ಸಪ್ಲೈ. ಅಂದ್ರೆ ನೈಟ್ರಿಕ್ ಆಕ್ಸೈಡ್ ಡೈಲೇಟ್ಸ್ ಬ್ಲಡ್ ವೆಸಲ್ಸ್ ಟು ರೈಸಿಂಗ್ ಬ್ಲಡ್ ಸಪ್ಲೈ ಅಂಡ್ ಲೋಯರಿಂಗ್ ಬ್ಲಡ್ ಪ್ರೆಷರ್. ಇಟ್ ಹೆಲ್ಪ್ಸ್ ಪ್ರೊಟೆಕ್ಟ್ಸ್ ಟಿಶ್ಯೂಸ್ ಫ್ರಮ್ ಡ್ಯಾಮೇಜ್ ಡ್ಯೂ ಟು ಲೋ ಬ್ಲಡ್ ಸಪ್ಲೈ. ಈ ವೇನ್ಸ್, ಆರ್ಟ್ರೀಸ್ ಹಿಗ್ಗಿಸುವುದರಿಂದ ಬ್ಲಡ್ ಸಪ್ಲೈ ಚೆನ್ನಾಗಿ ಆಗುತ್ತೆ ಮತ್ತೆ ಡ್ಯಾಮೇಜ್ ಕಡಿಮೆ ಆಗುತ್ತೆ ಅಂತ. ಈ ನೈಟ್ರಿಕ್ ಆಕ್ಸೈಡ್ ಬೂಸ್ಟ್ ಮಾಡಲು ಬೇಕಾಗಿರೋ ಅಗತ್ಯವಿರುವಂತ ಆಹಾರ ಅಥವಾ ಒಳ್ಳೆಯ ಆಹಾರಗಳು ಯಾವುದು ಅಂದ್ರೆ ಬೀಟ್ರೂಟ್ಸ್, ಗಾರ್ಲಿಕ್, ಡಾರ್ಕ್ ಚಾಕ್ಲೇಟ್ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ, ಲೀಫಿ ಗ್ರೀನ್ಸ್, ಸಿಟ್ರಸ್ ಫ್ರೂಟ್ಸ್, ಪ್ರೊಮೋಗ್ರನೇಟ್, ನಟ್ಸ್ ಮತ್ತೆ ಸೀಡ್ಸ್. ಇನ್ನೊಂದು ಇದಕ್ಕೆ ಈಗ ಇತ್ತೀಚೆಗೆ ನಾವು ನೋಡಿರೋ ಹಾಗೆ ಸೋಡಿಯಾಸ್ ಪ್ರಾಕ್ಟೀಸ್ ಅಂತ, ಅಂದ್ರೆ ನೆಲದ ಮೇಲೆ ಕುಳಿತು, ನೆಲದ ಮೇಲೆ ಅಲ್ಲ, ನೆಲಕ್ಕೆ ಪಾದಗಳನ್ನು, ಕುರ್ಚಿ ಮೇಲೆ ಕೂತ್ಕೊಂಡು, ಸೋಫಾ ಮೇಲೆ ನಿಮ್ಗೆಲ್ಲ ಅನುಕೂಲ ಆಗುತ್ತೋ ಕೂತ್ಕೊಂಡು ಪಾದಗಳು ನೆಲಕ್ಕೆ ಟಚ್ ಆಗ್ಬೇಕು. ಹಿಮ್ಮುಡಿಯನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಈ ಸೋಲಿಯಸ್ ಮಸಲ್ಸ್ ಕಮ್ ಇನ್ ಆಕ್ಷನ್, ಮೀನಖಂಡ, ಇದಕ್ಕೆ ಎರಡನೇ ಪ್ಯಾಂಕ್ರಿಯಸ್ ಅಂತಾರೆ. ಕೆಲವು ಕಡೆ ಇದನ್ನ ಎರಡನೇ ಹಾರ್ಟ್ ಸಹ ಅಂತಾನು ಕರೀತಾರೆ. ಇದು ಪ್ಯಾಂಕ್ರಿಯಸ್ ಸೆಲ್ಸ್ ನ ಎನ್ಹಾನ್ಸ್ ಮಾಡಿ ಇನ್ಸುಲಿನ್ಗೆ ರಿಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನ 15 ನಿಮಿಷ ಮಾಡಬೇಕು. ಯಾವಾಗ ಮಾಡಬೇಕು? ನಾವು ಊಟ ತಿಂದ 3 ಹೊತ್ತಲ್ಲಿ ಊಟ ತಿಂದ ಯಾವಾಗ ತಿಂತೀವೋ ಆವಾಗ 15 ನಿಮಿಷದ ನಂತರ 1.5 ಗಂಟೆ ಒಳಗಡೆ ದಿನಕ್ಕೆ 2 ಸಾರಿ ಅಥವಾ 3 ಸಾರಿ ಮಾಡಬಹುದು. ಇದರಿಂದ ನೈಟ್ರಿಕ್ ಆಕ್ಸೈಡ್ ಅದು ಇನ್ಕ್ರೀಸ್ ಆಗಿ ನಮ್ಮ ಪೋಸ್ಟ್ ಪ್ರಾಂಡಿಯಲ್, ಊಟ ಆದ ನಂತರದ ಶುಗರ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ಸೋಡಿಯಸ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಇನ್ನ ಈ ಇನ್ಸುಲಿನ್ ಕಡಿಮೆ ಮಾಡದಿರಾ ಇದ್ರೆ ನಾವು ಈ ಒಂದು ರೆಸಿಸ್ಟೆನ್ಸ್ ಆಗದ ಇದ್ದಾಗ ಏನಾಗುತ್ತೆ, ನಮ್ಗೆ ನ್ಯೂರೋಪತಿ ಅಂದ್ರೆ ಕಣ್ಣನ್ನು ಕಳ್ಕೊಳ್ಳೋ ಅಂತದಿರ್ಬೋದು, ನಮ್ಮ ದೃಷ್ಟಿ ಕಳ್ಕೊಳ್ಳೋ ಅಂತದ್ದು, ದೇಹದ ವಿವಿಧ ಅಂಗಾಂಗಗಳ ಕಾರ್ಯಕ್ಷಮತೆ ಕ್ಷೀಣಿಸೋದು, ನಮ್ನೆಸ್, ಕಾಲುಗಳಲ್ಲಿ ಜೋಮ್ ಹಿಡಿಯೋ ಅಂತದನ್ನ ನಾವು ನೋಡಿದ್ವಿ. UTI ಅಂದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗೋದು, ದಪ್ಪ ಆಗೋದು, ರೆಟಿನೋಪತಿ,
CKD ಕ್ರಾನಿಕ್ ಕಿಡ್ನಿ ಡಿಸೀಸ್, ಈ ತರ ಒಂದಕ್ಕೊಂದು ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನ ನಾವು, ವೆರಿಕೋಸ್ ವೇನ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಕಾಣ್ತೀವಿ. ಇದಕ್ಕೆ ನಾವು ಕಾರ್ಬೋಹೈಡ್ರೇಟ್ ಕಡಿಮೆ ಇರುವಂತ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು, ನಾರು ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬೇಕು. ವಾಕಿಂಗ್ ರಿಲೇಟೆಡ್ ಆಸನಾಸು, ಮುದ್ರಾಸು, ಯೋಗಿಕ್ ಬ್ರೀತಿಂಗ್, ಅದೇ 3 ಡೈಮೆನ್ಷನಲ್ ಬ್ರೀತಿಂಗ್ ಅಥವಾ ನಾಭಿಯವರೆಗೂ ಉಸಿರು ಎಳ್ಕೊಂಡು ನಿಧಾನವಾಗಿ ಬಿಡುವಂಥದ್ದು, ಭ್ರಾಮರಿ ಪ್ರಾಣಾಯಾಮ, ಇವೆಲ್ಲ ಅನುಕೂಲ ಆಗುತ್ತೆ. ಸ್ಟ್ರೆಸ್, ಮುಖ್ಯವಾಗಿ ನಮ್ಮ ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡಬೇಕು. ಈ ನಮ್ಮ ಸ್ಟ್ರೆಸ್ ಇದ್ದಾಗ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆದಾಗ ಅದಕ್ಕೆ ಬೇಕಾದಂತ ಆಹಾರ ಇನ್ಸುಲಿನ್. ಇದು ಇನ್ಸುಲಿನ್ ಕೊಲ್ಲುತ್ತೆ ಅಥವಾ ತಿಂದಾಕುತ್ತೆ, ಆವಾಗ ಶುಗರ್ ಮೇಲಿಕ್ಕೆ ಹೋಗುತ್ತೆ. ಇದರಿಂದ ಒಂದಕ್ಕೊಂದು ಕಿಡ್ನಿ ಅದು ಇದು ಎಲ್ಲ ಪ್ರಾರಂಭವಾಗುತ್ತೆ. ಮತ್ತೆ ನಮ್ಮ ಸಿಸ್ಟಮ್ ಯಾವಾಗ್ಲೂ ಜಾಸ್ತಿ ಆಸಿಡ್ ಆಗಿರುತ್ತೆ. ಈ ಸಿಸ್ಟಮ್ ನ ಆಲ್ಕಲೈನ್ ಮಾಡ್ಕೋಬೇಕು. ಈ ನೈಟ್ರಿಕ್ ಆಕ್ಸೈಡ್ ನಮ್ಮ ಯೋಗಿಕ್ ಬ್ರೀತಿಂಗ್ ಅಥವಾ 3 ಡೈಮೆನ್ಷನಲ್ ಅಥವಾ ಈ ಒಂದು ನಾಭಿಯಿಂದ ಉಸಿರಾಡೋದ್ರ ಮೂಲಕ ಅದು ಜಾಸ್ತಿ ಹೆಚ್ಚು ಮಾಡುತ್ತೆ. ಇದು ನಮ್ಮ ಆಟೋ ಇಮ್ಯೂನ್ ನರ್ವಸ್ ಸಿಸ್ಟಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ನಮ್ಮ ಸ್ಟ್ರೆಸ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಮೇಡಮ್ ಇನ್ನು ಇದು ಇದೆ pancreas- ಮೇಡಮ್, ಎಷ್ಟೊತ್ತಾಗುತ್ತೆ ಮೇಡಮ್? ಅದಕ್ಕೆ ಇದು ಜಾಸ್ತಿ ಇದೆ ಅಂತ ಇದೊಂದು ಇಲ್ಲ. ಮುಗಿಸ್ಬಿಡ್ತೀನಿ. ಪ್ಯಾನ್ಕ್ರಿಯಾಸ್ ಮುಗಿಸಿ ನಾಳೆ ಮಿಕ್ಕಿದ ಕಂಟಿನ್ಯೂ ಮಾಡೋಣ. ಓಕೆ, ಸರಿ ಸರ್. ಸಮಯ ಆಯ್ತು ಮೇಡಮ್, ಅದಕ್ಕೋಸ್ಕರ. ಅದೇ ಇದೊಂದು ಮುಗಿಸ್ಬಿಡ್ತೀನಿ. ಈಗ ನಾವು ಮರಳಿನ ಮೇಲೆ ನಮ್ಮ ಗ್ರೌಂಡಿಂಗ್, ಈ ಮರಳಿನ ಮೇಲೆ ಬರಿಗಾಲಲ್ಲಿ ನಡೆಯುವುದರಿಂದ, ಇದು ನ್ಯೂ ಕಾನ್ಸೆಪ್ಟ್, ಇತ್ತೀಚೆಗೆ ನಾನು ನೋಡಿದ್ದು. ಈ ಗ್ರೌಂಡಿಂಗ್ ಅರ್ಥಿಂಗ್ ನಿಂದ 30-40% ಬ್ಲಡ್ ಗ್ಲೂಕೋಸ್ ಇದು ಶುಗರ್ ರೆಡ್ಯೂಸ್ ಮಾಡುತ್ತೆ. ಈ ಪೋಲೆಂಡ್ ದೇಶದಲ್ಲಿ ನಡೆದ ಒಂದು ಸ್ಟಡಿಯಲ್ಲಿ ಇನ್ಫ್ಲಮೇಷನ್, ಈ ಉರಿಯನ್ನು ಕಡಿಮೆ ಮಾಡುವಂತ ಈ ಒಂದು ಸ್ಟಡಿಯಲ್ಲಿ ತಿಳಿಸಿದೆ. ಬರಿಗಾಲಲ್ಲಿ ಮದರ್ ಅರ್ತ್ ಮೇಲೆ ಅಂದ್ರೆ ಮರಳಿನಲ್ಲಿ, ಮಣ್ಣಿನಲ್ಲಿ ನಡೆಯುವುದರಿಂದ, ಬೀಚ್ಗಳಲ್ಲಿ ಇರ್ಬೋದು, ಗ್ರೀನ್ ಗ್ರಾಸ್ ಮೇಲೆ ನಡೆಯೋದಿರ್ಬೋದು, ಅಂದ್ರೆ ಟಾರ್ ರೋಡ್ ಮೇಲಲ್ಲ, ದಯವಿಟ್ಟು ಸಿಮೆಂಟ್ ನೆಲದ ಮೇಲೂ ಅಲ್ಲ, ಅಥವಾ ಮನೆ ಒಳಗೂ ಅಲ್ಲ, ಮರಳು ಇರ್ಬೇಕು ಅಥವಾ ಮಣ್ಣು ಇರ್ಬೇಕು, ಹೊಲಗಳು, ತೋಟಗಳು, ಬೀಚ್ಗಳು, ಈ ರೀತಿ. ಇದು ಬರಿಗಾಲಲ್ಲಿ 10 ನಿಮಿಷ, ಕನಿಷ್ಠ ವಾರಕ್ಕೆ 10 ನಿಮಿಷ ನಡೆಯೋದ್ರಿಂದ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ದೇಹದಲ್ಲಿ ಉಂಟಾಗುವ ಕಾರಣ, ಭೂಮಿಯನ್ನು ಕಾಲುಗಳ ಮೂಲಕ ಟಚ್ ಆಗುವುದರಿಂದ ದೇಹದಲ್ಲಿ ಅದು ಪಾಸ್ ಆಗುವ ಕಾರಣದಿಂದ ಇದು ಡಯಾಬಿಟಿಸ್ಗೆ ತುಂಬಾ ಒಳ್ಳೇದು ಅಂತ ಕೇಳಲ್ಪಟ್ಟಿದ್ದೇವೆ. ಸೊ ಇಷ್ಟು ಪ್ಯಾಂಕ್ರಿಯಾಸ್ ಬಗ್ಗೆ, ಕೇವಲ 4 ಗ್ಲ್ಯಾಂಡ್ಸ್ ಗಳ ಬಗ್ಗೆ ಹೇಳಲಿಕ್ಕೆ ಅನುಕೂಲ ಆಯ್ತು. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಮಹೋತಾರ್ ಫೌಂಡೇಶನ್ನಿನ ಮುಖ್ಯಸ್ಥರಿಗೂ ಮತ್ತು ಭಾಗಿಯಾಗಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ರೈಟ್ ಮೇಡಮ್, ಥ್ಯಾಂಕ್ ಯು. ಎಸ್, ಅದ್ಭುತವಾಗಿದೆ. ಇನ್ನು ಮಿಕ್ಕಿದ ಗ್ರಂಥಿಗಳು ನಾಳೆ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ, ಸರಿ ಸರ್. ಧನ್ಯವಾದಗಳು ಮೇಡಮ್. ಗ್ರಂಥಿಗಳ ಬಗ್ಗೆ ತಗೊಂಡು ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಮಾಸ್ಟರ್ಸ್, ಒಂದಿಬ್ರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಈಗ ಸಮಯ ತುಂಬಾ ಕಮ್ಮಿ ಇದೆ. ನಾಗರತ್ನ ಮೇಡಮ್, ಎಸ್ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅದು ಲಕ್ಷ್ಮೀ ದೇವಮ್ಮ ಮೇಡಮ್ ಇದು ಕೊಟ್ಟಂತ ಎಲ್ಲಾ ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್ ಇತ್ತು. ಪ್ಯಾಂಕ್ರಿಯಾಸ್ ಬಗ್ಗೆ ತುಂಬಾ ನಮ್ಗೆ ವಿಷಯಗಳು ತುಂಬಾ ಚೆನ್ನಾಗಿದೆ. ಬಟ್ ಅದನ್ನ ತಿಳ್ಕೊಂಡು ನಾವು ಬರೀ ತಿಳ್ಕೊಳ್ಳೋದಷ್ಟೇ ಆಯ್ತು. ಇವತ್ತು ನಾವು ಅದನ್ನ ಆಚರಣೆ ತರೋದಕ್ಕೆ ಆಗಲ್ಲ. ಅದೊಂದು ಶ್ರವಣ ಮಾತ್ರ ಆದಂಗ ಆಯ್ತು ಇವತ್ತು. ಅದು ಸ್ವಲ್ಪ ಸ್ಪೀಡ್ ಇತ್ತು. ಅವ್ರ ಕ್ಲಾಸ್ ಅಲ್ಲಿ ಮಾಡಿದ್ದೆಲ್ಲ ತುಂಬಾ ಫಾಸ್ಟ್ ಅವರು ಅಷ್ಟಿಂದ ಬಚ್ಚಿಟ್ಕೊಂಡಿದ್ದೀನಲ್ಲ, ನಮ್ಗೆ ಅವಾಗ್ಲೇ ತಿಳಿಸ್ಬೋದಿತ್ತು. ಮತ್ತೆ ಈ ಒಂದೊಂದೇ ಬಗ್ಗೆ ಹೇಳಿದ್ರೆ ನಮ್ಗೆ ಇನ್ನೂ ಕೂಲಂಕುಷವಾಗಿ ತಿಳ್ಕೊಬೋದಿತ್ತು. ಅದನ್ನ ನಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲಾದ್ರೂ ಹಾಕಕ್ಕಾಗತ್ತಾ, ಅಥವಾ ಅವ್ರ ನಂಬರ್ ಕೊಟ್ರೆ ನಾವು ಎಲ್ಲ ಬರ್ಕೊಂಡು ಅದನ್ನ, ಯಾಕೆಂದ್ರೆ ನಮ್ಗೆಲ್ಲ ಸ್ವಲ್ಪ ಏಜ್ ಜಾಸ್ತಿ ಆಗಿರೋರಲ್ವಾ, ಅವ್ರು ಹೇಳಿದ ಕ್ಲಾಸ್ ನಾವು ಅಷ್ಟು ಬೇಗನೆ ತಿಳ್ಕೊಂಡು ಅದನ್ನ ಇದ್ ಮಾಡುವಷ್ಟು. ವಿಡಿಯೋ ಬರುತ್ತಲ್ಲ ಮೇಡಮ್, ವಿಡಿಯೋ ನೋಡಿ ಮತ್ತೆ ನೋಟ್ ಮಾಡ್ಕೋಬಹುದು. ಅದ್ರಲ್ಲೂ ಫಾಸ್ಟ್ ಆಯ್ತು ಮೇಡಮ್. ಅದಕ್ಕೆ ಒಂದ್ ಸ್ವಲ್ಪ ಅವ್ರು 1-2
ಇಂಪಾರ್ಟೆಂಟ್ ಇದನ್ನ ಅದೇ ಥ್ರೋಟ್ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಲ್ಲ ಮೇಡಮ್, ಥೈರಾಯ್ಡ್ ಬಗ್ಗೆ ಹೇಳಿದ್ರು. ಅದು ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ಲರಿಗೂ ಬೇಕಾಗುವಂತದ್ದೇನೆ ಇವು ತುಂಬಾ ಹೇಳಿದ್ವಿ. ಇವತ್ತು ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಇದನ್ನ ತುಂಬಾ ದಿವಸದಲ್ಲೇ ಹೇಳ್ಬೋದಿತ್ತೇನೋ ಅಂತ ಅನ್ಕೋತೀನಿ. ಇಷ್ಟೊಂದು ಕ್ಲಾಸ್ ಒಂದೇ ಸರಿ ಕೊಟ್ಟಾಗ ನಮ್ಗೆ ಒಟ್ಟಿಗೆ ಒಂದ್ ತಟ್ಟೆ ತುಂಬಾ ಹಾಕ್ಬಿಟ್ಟು ತುರುಕದಂಗ ಆಯ್ತು. ಇವಾಗ ಗಂಟ್ಲಲ್ಲಿ ಹೋಗಲ್ಲ, ಅದು ತುರುಕದಂಗ ಆಯ್ತು, ವಿಷಯ ಬಿಡಕ್ಕೂ ಆಗಲ್ಲ, ಆ ತರ ಆಗಿದೆ. ಅದೊಂದು ಅದು ಮತ್ತೆ ಅವ್ರ ನಂಬರ್ ತಗೊಳ್ಳಿ, ಆಮೇಲೆ ಸುನ್ಮೆ ಅವತ್ತು ತಗೊಳ್ಳಿ. ಓಕೆ, ರೈಟ್. ನಮಸ್ತೆ ಸರ್. ರೈಟ್. ಓಕೆ, ಕೊನೆಯ ಅಭಿಪ್ರಾಯ ಉಮಾ ಮೇಡಮ್. ಎಸ್ ಮೇಡಮ್. ನಮಸ್ಕಾರ ಗುರುಗಳೇ. ಇಂದು ನಮ್ಮ ಲಕ್ಷ್ಮೀ ಕಾಂತಮ್ಮ ಮೇಡಮ್ ಅವ್ರು ಹೇಳಿದಂತಹ ವಿಷಯ ಇದು ಎಲ್ಲರಿಗೂ ಬೇಕಾದಂತಹ ವಿಷಯ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಡಯಾಬಿಟಿಸ್ ಇದೆ, ಥೈರಾಯ್ಡ್ ಇದೆ, ಇನ್ನಿತರೆ ಎಲ್ಲಾ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಗುರುಗಳೇ. ಅದಕ್ಕ ಅವ್ರು ಇವತ್ತು ಹೇಳಿದ್ದು ನಿಜವಾಗೂ ಚೆನ್ನಾಗಿದೆ. ಆದ್ರೆ ಇನ್ನೇನ ಸ್ವಲ್ಪ ಫಾಸ್ಟ್ ಕೂಡ ಆಯ್ತು. ಆನಂತರ ಏನಂದ್ರೆ ಇದು ನಮ್ಗೆ ತಿಳ್ಕೊಳಿಕ್ ಬೇಕಲ್ಲ. ಬರೀ ಈಗ ಏನಾಯ್ತು, ನಾವು ಕೇಳಿದ್ವಿ ನೋಡಿದ್ವಿ, ಆದ್ರೆ ಇದನ್ನ ನಾವು ಪ್ರಾಕ್ಟಿಕಲ್ ನಲ್ಲಿ ತರ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು 6 ಅಥವಾ 10 ಜನ ಇದ್ದಾರಂದ್ರೆ ಅದ್ರಲ್ಲಿ ಇಬ್ರಿಗೆ ಥೈರಾಯ್ಡ್ ಇದೆ, ಆಮೇಲೆ ಡಯಾಬಿಟಿಕ್ ಇದೆ. ಹಾಗಾಗಿ ಇದು ಅವಶ್ಯವಾಗಿ ಬೇಕು ಗುರುಗಳೇ ಎಲ್ಲರಿಗೂ. ಈ ವಿಷಯ ತುಂಬಾ ಅದ್ಭುತವಾದಂತ ವಿಷಯ ಮತ್ತು ಆಳವಾದಂತ ವಿಷಯ. ಇದನ್ನ ಇಷ್ಟು ಸರಳವಾಗಿ ತಿಳ್ಕೊಲಿಕ್ ಸಾಧ್ಯತೆ ಇಲ್ಲ. ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ಬಹಳಷ್ಟು ಚೆನ್ನಾಗಿ ಹೇಳಿದ್ರು. ಅದಕ್ಕ ಅವ್ರಿಗೆ ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ಇನ್ನೊಂದ್ಸಲ ಈ ವಿಷಯ ಎಲ್ಲ ಅವರು ಹೇಳಲಿಕ್ಕೆ ಅನುಕೂಲ ಆಗತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕ ನಾನು ಇನ್ನೊಂದು ಏನಂದ್ರೆ ಅವರು ಇದನ್ನ ಡಿಟೇಲ್ ಆಗಿ PDF ಕಳಿಸಿದ್ರೆ ಚೆನ್ನಾಗಿರತ್ತ ಅಂತ. ರೈಟ್. ಸೊ ಲಕ್ಷ್ಮೀಕಾಂತ್, ಅದು ಅನುಕೂಲ ಇದ್ರೆ ಒಂದು PDF ಮಾಡಿ, PDF ಮಾಡಿ ಗ್ರೂಪಲ್ಲಿ ಹಂಚ್ಕೊಂಡ್ರೆ ಎಲ್ಲ ಡೀಟೇಲ್ಸ್ ಓದ್ಕೊಂತಾರೆ. ಓಕೆ, PDF ಮಾಡಕ್ಕೆ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ಶಿವಕುಮಾರ್ ಮಾತಾಡಿ. ನಮಸ್ಕಾರ ಗುರುಜಿ. ಜಗನ್ನಾಥ ಗುರುಜಿ ಅವರಿಗೆ ಎಲ್ಲ ಆತ್ಮವಂತ ಸರ್. ನಮಸ್ಕಾರ ಗುರುಜಿ. ಗುರುಜಿ, ನಾ ಬೆಂಗಳೂರು ಬರ್ತಾ ಇದ್ದೀನಿ ಒಂದರಿಗೆ. ಮಹಾವತಾರ್ ಫೌಂಡೇಶನ್ ಯಾವ ಏರಿಯಾದಲ್ಲಿ ಗುರುಜಿ? ಅದು ನೀವು ಫೋನ್ ಮಾಡಿ, ಇದರಲ್ಲಿ ಬೇಡ, ಫೋನ್ ಮಾಡಿ. ಓಕೆ, ಅಶ್ವಿನಿ ಮೇಡಮ್ ಫೋನ್ ಮಾಡಿ. ರೈಟ್. ಕಾಲ್ ಮಾಡಿ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಸ್ನೇಹಿತರೆ, ಯು. ಈಗ ಒಂದು ಮುದ್ರಾ ತೋರಿಸ್ತೇನೆ, ದಯವಿಟ್ಟು ಎಲ್ಲ ನೋಡಿ. ಇದು ಗ್ಲ್ಯಾಂಡ್ ಮುದ್ರಾ. ಗ್ಲ್ಯಾಂಡ್ ಮುದ್ರಾ ಅಂದ್ರೆ ಮೇಡಮ್ ಹೇಳಿರುವಂತ ಈಗ 4 ಗ್ರಂಥಿಗಳು ಮತ್ತೆ ನಾಳೆ ಇರುವಂತ ಮಿಕ್ಕಿದ ಗ್ರಂಥಿಗಳೇನಿದೆಯೋ ಎಲ್ಲ ಅಂತಸ್ರಾವಿಕ ಗ್ರಂಥಿಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನು ಎಲ್ಲಾ ಗ್ಲ್ಯಾಂಡ್ಸ್ನು ಆಕ್ಟಿವೇಟ್ ಮಾಡುವಂತ ಒಂದು ಅದ್ಭುತವಾದ ಒಂದೇ ಮುದ್ರಾ 7 ಗ್ರಂಥಿಗಳಿಗೆ. ಓಕೆ, ನಮ್ಮಲ್ಲಿರುವಂತ 7 ಅಂತಸ್ರಾವಿಕ ಗ್ರಂಥಿಗಳನ್ನು ಕ್ರಿಯಾಶೀಲಕ ಮಾಡುವಂತ, ಸಕ್ರಿಯಗೊಳಿಸುವಂತ ಒಂದೇ ಮುದ್ರವನ್ನು ನಾವು ಪ್ರಾಕ್ಟೀಸ್ ಮಾಡೋದು. ಪ್ರತಿದಿನ ಪ್ರಾಕ್ಟೀಸ್ ಮಾಡಿ, 20ರಿಂದ 30 ನಿಮಿಷವರೆಗೂ ನೀವು ಪ್ರಾಕ್ಟೀಸ್ ಮಾಡಿ ಅದ್ಭುತ ಫಲಿತ ಸಾಧಿಸಬಹುದು. ನಿಮ್ಮ ಪೂರ್ತಿ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಎಲ್ಲಾ ಗ್ರಂಥಿಗಳನ್ನು ಕ್ರಿಯಾಶೀಲಕ ಮಾಡುವಂತ ಮುದ್ರಾ ನೋಡಿ. ಈ 2 ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು ಮಧ್ಯ ಟಚ್ ಮಾಡಿ, ಹಸ್ತ ಮಧ್ಯದಲ್ಲಿ ಟಚ್ ಮಾಡಿ, ಆಮೇಲೆ ಹೆಬ್ಬೆರಳು ಇದ್ರ ಮೇಲೆ ಇಡಿ, ಇದ್ರ ಮೇಲೆ ಹೆಬ್ಬೆಳಿರಿ, ಆಮೇಲೆ ಇದು ಇಲ್ಲಿ ಟಚ್ ಮಾಡಿ, ಇಲ್ಲಿ ಟಚ್ ಮಾಡಿ, ಕೊನೆಗಲು ನಮ್ಮ ಅಂದ್ರೆ ತೋರು ಬೆರಳು ಮತ್ತೆ ಕಿರುಬೆರಳ ಎರಡು ಕೊನೆಗಲ್ಲು ಈ ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳು ಟಚ್ ಮಾಡ್ಬೇಕು. ನೋಡ್ಕೊಳ್ಳಿ, ಈ ತರ, ಅಂದ್ರೆ ಇಲ್ಲಿ ಈ ತರ ಸ್ವಲ್ಪ ಪ್ರಯತ್ನ ಮಾಡಿ ನೀಟಾಗಿ ಹೀಗೆ ಮಾಡಿಕೊಂಡು ಹೀಗಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಥ ಆಗಿದೆಯಾ? ಈ 2 ಬೆರಳು, ಈ 2 ಕೊನೆಯನ್ನು ಇದು ಟಚ್ ಮಾಡೋದು ಈ ರೀತಿಯಲ್ಲಿ. ಇದು ಗ್ಲ್ಯಾಂಡ್ ಮುದ್ರಾ ಅಂತಾರೆ. ಗ್ಲ್ಯಾಂಡ್ ಕಂಟ್ರೋಲ್ ಮುದ್ರಾ, ಗ್ಲ್ಯಾಂಡ್ ಆಕ್ಟಿವೇಶನ್ ಮುದ್ರಾ. ಎಲ್ಲಾ ಗ್ಲ್ಯಾಂಡ್ಸ್ ಅನ್ನು ಆಕ್ಟಿವೇಟ್ ಮಾಡುತ್ತೆ ಇದು. ಓಕೆ, ರೈಟ್. ಈಗ ಇಟ್ಕೊಂಡು ತೊಡ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ರೈಟ್. ಓಕೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಿಮ್ಮ ಒಂದು ಲೈನ್ ಅಲ್ಲಿ ಅನಿಸಿಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಅನ್ಮ್ಯೂಟ್ ಆಯ್ತು ನೋಡಿ. ಗ್ರಂಥಿಗಳ ಬಗ್ಗೆ ತುಂಬಾ ಚೆನ್ನಾಗಿ
ಹೇಳಿದ್ರು. ಮತ್ತೆ ಅದ್ರ ಬಗ್ಗೆ ಸಂಬಂಧಪಟ್ಟಂತ ಕೆಲವು ಮುದ್ರೆಗಳನ್ನೆಲ್ಲ ಹಿಂದೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಆಸನಾಭ್ಯಾಸ ಮಾಡಿಸುವಾಗಲೂ ಕೂಡ ಕೆಲವು ಕ್ರಿಯೆಗಳನ್ನ ಮಾಡಿಸ್ಕೊಂಡು ಬಂದಿದ್ದೀವಿ. ಅದನ್ನ ಮತ್ತೆ ಹಿಂದೆ ಮಾಡಿಸುವಂತದನ್ನ ಕೆಲವನ್ನ ವಿಡಿಯೋಗಳು ತೆಗೆದು ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಸಿಗುತ್ತೆ. ಬಟ್ ಏನಂತಂದ್ರೆ ಈ 7 ಗ್ರಂಥಿಗಳದ್ದು 8 ಗ್ರಂಥಿಗಳಾಗ್ತದೆ. ಇಷ್ಟು ಗ್ರಂಥಿಗಳನ್ನೂ ಎರಡೆರಡೇ ಗ್ರಂಥಿಗಳನ್ನ ಒಂದೊಂದು ತರಗತಿಯಲ್ಲಿ ತಕೊಂಡು ನಿಧಾನವಾಗಿ ಕೊಟ್ಟಿದ್ದು ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಕವರಿಗೆ ಪಾಪ ಅರ್ಥ ಆಗ್ತಾ ಇತ್ತು. ಮತ್ತೆ ಇದು ಯಾವ ಪುಸ್ತಕದ ಹೆಸರು ಅದನ್ನ ಸ್ವಲ್ಪ ತೋರ್ಸಿದ್ರೆ ಆ ಪುಸ್ತಕ ತಕೊಂಡು ಸ್ವಲ್ಪ ಅಧ್ಯಯನ ಮಾಡೋಕ್ಕೂ ಅನುಕೂಲ ಆಗತ್ತೆ ಮಿಕ್ಕವರಿಗೆ. ಯಾಕಂದ್ರೆ ಕೇಳಿದನ್ನ ನಾವು ಮರ್ತ್ಕೊಳ್ತೀವಿ. ಮತ್ತೊಂದ್ಸತಿ ನಾವು ಆ ಪುಸ್ತಕ ಓದೋದ್ರಿಂದ ಮತ್ತೆ ಪುನರ್ಮನನ ಆಗತ್ತೆ. ಆದ್ರಿಂದ ಮೇಡಮ್ನವ್ರ ಆ ಪುಸ್ತಕ ಯಾವುದು ಅಂತ ತೋರ್ಸಿದ್ರೆ ಅದನ್ನ ಮಿಕ್ಕವರು ಪರ್ಚೇಸ್ ಮಾಡ್ಕೊಂಡು ತಂದಿಟ್ಕೊಂಡು ಓದ್ಕೊಳಕ್ ಅನುಕೂಲ ಆಗತ್ತೆ. ಸರ್ ಇದು ಹೌದು ಸರ್, ನನಗೆ ಇಷ್ಟು ದೊಡ್ಡದು ಅಂದ್ರೆ ನೋಟ್ ಮಾಡ್ಕೊಳ್ಳೋವಾಗ ಇಷ್ಟು ತುಂಬಾ ದೊಡ್ಡದು ಅಂತ ಕೇಳಿಸ್ತಾ ಇಲ್ಲ, ಅನ್ನಿಸ್ತು. ಅನ್ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡಿದ್ದೀನಿ ಕೇಳಿಸ್ತದೆ ನೋಡಿ ಸರ್, ಕೇಳಿಸ್ತದೆ ಸರ್. ನಾನು ನೋಟ್ ಮಾಡ್ತಾ 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 ಅದು ದೊಡ್ಡದಾಗಿ 16 ಪೇಜ್ ಆಯ್ತು. A4 ಸೈಜ್ 16 ಪೇಜ್. ಬಟ್ ನಾನು ಅದಕ್ಕೆ ಕೇಳಿದ್ದು ಇವ ಅವಕಾಶ ಇದೆಯಾ ಅಂತ. ಬಟ್ ನೋಡೋಣ, ಸಾಧ್ಯವಾದ್ರೆ ಮುಗಿಸೋಣ ಅನ್ಕೊಂಡು ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗಿದ್ದು ನಿಜ ಸರ್. ಆದ್ರೆ ನಿಜವಾಗ್ಲೂ ಇದು ತುಂಬಾ ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ಈಗ ನಾಳೆ ಹೇಳುವಾಗ ನಿಧಾನ ಮಾಡಿ ಹೇಳ್ತೀನಿ. ಇದನ್ನ ನಾನು ರೆಫರ್ ಮಾಡಿದ್ದು ಪ್ರತಿದಿನ ನಾನು ದತ್ತಕ್ರಿಯಾ ಯೋಗ ಅಂತ ಹೇಳ್ಬಿಟ್ಟು ಅವರು ಮಾಡಿಸುವಂತ ಒಂದು ಕ್ರಿಯೆದಿರ್ಬೋದು, ಅಥವಾ ನಾನು ಕೆಲವು ಆನ್ಲೈನ್ ಕ್ಲಾಸಸ್ ಸೇರ್ಕೊಳ್ತೀನಿ ಸರ್. ಅದು ಹೆಸರು ಮರ್ತೋಗಿದೆ ಅದೊಂದು. ಆಮೇಲೆ ಇನ್ನೊಂದು ಬುಕ್ ಇದೆ, ಅದು ಬುಕ್ ತೋರಿಸ್ತೀನಿ. ನಾನು ಇನ್ನೊಂದು ಬೇರೆ ರೂಮ್ ಬಂದೆ ಈಗ, ಅಲ್ಲಿ ಶಬ್ದ ಆಗ್ತಿದೆ ಅಂತೇಳಿ. ಆ ಬುಕ್ಕನ್ನ ನಾಳೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಆ ಬುಕ್ ಮಾತ್ರ. ಅದ್ ಯಾವಾಗ್ಲೂ ನಾವು ಸರ್ವಿಸ್ ಅಲ್ಲಿ ಇದ್ದಾಗ ಓದೋಣ, ಸ್ಟ್ರೆಸ್ ಅದು ಇದು ಇದಾದಾಗ ಫುಡ್ ಬಗ್ಗೆ ಮಾತ್ರ ಎಲ್ಲ ಯೋಗಾಭ್ಯಾಸಗಳಿದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದೆ. ಎಷ್ಟೊಂದು ಬುಕ್ಗಳು ಕೊಟ್ಬಿಟ್ಟು ಇಲ್ಲ, ಇದೊಂದು ಬುಕ್ ಉಳ್ಕೊಂಡಿದೆ. ನಾನು ಅದನ್ನ ಫೋಟೋನ ತೋರಿಸ್ತೀನಿ. ಪ್ರತಿದಿನ ನಾನು ಮಾಡುವ ಆಸನ ಪ್ರಾಣಾಯಾಮ ಇದರಿಂದ ನಾನು ಇದನ್ನ ಆರಿಸ್ಕೊಂಡು ಮಾಡಿದ್ದು ಸರ್. ಒಂದು ಆನ್ಲೈನ್ ಕ್ಲಾಸ್ ಇಂದ ನಾನು ಕಲ್ತಿದ್ದು, ಅದನ್ನ ನಾಳೆ ನಾನು ವಿವರಿಸ್ತೀನಿ ಸರ್ ಖಂಡಿತ. ಮತ್ತೆ ನನ್ಗೆ ಅವಕಾಶ ಕೊಟ್ರೆ ನಾನು ಖಂಡಿತ ಕೇವಲ ಎರಡೆರಡೆ, ಈಗ ಪ್ಯಾಂಕ್ರಿಯಾಸ್ ಏನಿದೆ ನಿಧಾನಕ್ಕೆ ಹೇಳ್ಬೇಕು, ಆಸನಗಳು ಮುದ್ರೆಗಳು ಅದೆಲ್ಲ ತೋರಿಸ್ಬೇಕು ಅಂದ್ರೆ ಖಂಡಿತ ಟೈಮ್ ತಗೊಳ್ತದೆ. ಒಂದೊಂದೇ ಗ್ಲ್ಯಾಂಡ್ ಮೇಲೆ ಎಷ್ಟು ಆಗುತ್ತೋ ಅಷ್ಟು ಸಮಯ ನಾನು ಇದನ್ನ ವಿವರಿಸಿ ಹೇಳ್ತೀನಿ. ಯಾಕಂದ್ರೆ ಇದರಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಸರ್. ಪ್ರಾಣಾಯಾಮ ಇರ್ಬೋದು, ತಮ್ಮ ಈ ಒಂದು ಚಾನೆಲ್ಗೆ ನಾ ಬಂದಿರ್ಬೋದು, ದತ್ತಕ್ರಿಯಾ ಯೋಗ ಅದಿರ್ಬೋದು. ಇದನ್ನ ಮಾಡ್ತಾ 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 ನನ್ನ ಸ್ಟ್ರೆಸ್ಸು ತುಂಬಾ ಕಡಿಮೆ ಆಗಿದೆ. ಫುಡ್ ಅಲ್ಲೂ ನಾನು ತುಂಬಾ ಚೇಂಜ್ ಮಾಡ್ಕೊಂಡಿದ್ದೀನಿ. ನನ್ನ ಬಿಹೇವಿಯರ್ ಅಲ್ಲೂ ಸಹ ತುಂಬಾ ಚೇಂಜ್ ಆಗಿದ್ದೀನಿ ಸರ್. ರೈಟ್ ಮೇಡಮ್, ಇದು ನಾಳೆ ಮತ್ತೆ ಮಿಕ್ಕಿದ ಗ್ರಂಥಗಳಲ್ಲಿ ಮಾಡಿ ಆಮೇಲೆ ಬುಕ್ ಅದೆಲ್ಲ ಇನ್ಫಾರ್ಮೇಶನ್ ಖಂಡಿತ ತೋರಿಸ್ತೀನಿ. ನೆಕ್ಸ್ಟ್ 365 ಶುರು ಆಗುವಾಗ ಸರಿ ಸರ್, ನಿಮ್ಗೆ ಮತ್ತೆ ಅವಕಾಶ ಕೊಡ್ತೀವಿ. 3 ತರಗತಿಗಳು ಕೊಡ್ತೀವಿ. ಎರಡೆರಡು ಗ್ರಂಥಿ ಮಾಡಿ. ಓಕೆ, 4 ದಿನ ಬೇಕಾಗುತ್ತೆ ಸರ್. ಆಯ್ತು. 8 ಬೇಕಂದ್ರೆ 8 ಅಂದ್ರೆ ಲಾಸ್ಟ್ದು ಲಿಂಪ್ ಗ್ಲ್ಯಾಂಡ್ ಬಗ್ಗೆ ಅಂದ್ರೆ 8 ಆಗತ್ತೆ. ಸೊ ಅವಾಗ ನಿಮ್ಗೆ ಎರಡೆರಡು ತರಗತಿಗಳು ಕೊಡ್ತೀವಿ. 4 ದಿನ ಕೊಡ್ತೀವಿ. ನಿಧಾನವಾಗಿ ಮಾಡಿ. ಅದು 365 ಫೆಬ್ರವರಿ ಸ್ಟಾರ್ಟ್ ಆಗುವಾಗ, ಅಂದ್ರೆ ನಾವು ಮತ್ತೆ 365 2025 ಸ್ಟಾರ್ಟ್ ಮಾಡುವಾಗ ಅವಾಗ ಕೊಡ್ತೀವಿ. ಓಕೆ, ಸರಿ ಸರ್. ರೈಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಅಮ್ಮ. ಓಕೆ, ಧನ್ಯವಾದಗಳು ಗುರುಜಿ. ಇವತ್ತಿನ ಜ್ಞಾನವನ್ನು ಕೊಟ್ಟಂತಹ ಸಾವಿತ್ರಿ ಮೇಡಮ್ ಹಾಗೆ ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಆಧ್ಯಾತ್ಮಿಕ ಗುರುಗಳು ಹಾಗೂ ಯೋಗ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ ನ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ.